ನಮಸ್ತೆ ಎಲ್ಲರಿಗೂ. ಮರ್ಮ ತರಗತಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಮರ್ಮ ತರಗತಿ ತಿಲರ್ಥ ಕಾಳಂ 1, ತಿಲರ್ಥ ಕಾಳಂ 2 ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅದಲ್ವಾ. ತಿಲರ್ಥ ಕಾಳಂ 2 ಅನ್ನ ನಿನ್ನೆ ಸೆಷನ್ ಅಲ್ಲಿ ಹೇಳಿದ್ದೆ. ತಿಲರ್ಥ ಕಾಳಂ 1 ಅನ್ನ ಕಳೆದ ಸೆಷನ್ಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ. ನೀವು ಕಲಿತಾ ಇದ್ದೀರಿ. ಅದೇ ತರ ಏನ್ ಮಾಡ್ಬೇಕು, ರೆಕಾರ್ಡಿಂಗ್ ಅನ್ನ ನೀವು 1 ಬಾರಿ 2 ಬಾರಿ 3 ಬಾರಿ ನೋಡಿದಾಗ ಜಾಸ್ತಿ ಕಲಿತೀರಿ. ನೀವೆಲ್ಲರೂ ತಿಲರ್ಥ ಕಾಳಂ 2 ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡಿದೀವಿ, ನೋಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ತಿಳ್ಕೊಂಡು, ನಾನು ಇವತ್ತಿನ ತರಗತಿ ಇವತ್ತು ತಿಲರ್ಥ ಕಾಳಂ 2 ಪ್ರಾಕ್ಟಿಕಲ್ ಅನ್ನ ಅಂದ್ರೆ ಇಮೇಜ್ ಅಲ್ಲಿ 3D ಇಮೇಜ್ ಅಲ್ಲಿ ತೋರಿಸ್ಬೇಕಾಗಿದೆ. ಅದನ್ನು ನಿಮಗೆ ರಿಪ್ರೆಸೆಂಟ್ ಮಾಡ್ತೀನಿ. ಅದರ ಜೊತೆಗೆ ಬ್ರಹ್ಮವರ್ಮಂ 1 ಮತ್ತು ಬ್ರಹ್ಮವರ್ಮಂ 2 ಅನ್ನ ಕಲಿಬೇಕಾಗಿದೆ. ಡೀಟೇಲ್ ಆಗಿ ಕಲಿತಾ ಬರ್ತೀರಿ. ಆತುರತೆ ಬೇಡ, ಅವಸರಗಳ ಬೇಡ. ಪಾಯಿಂಟ್ ಕಲಿಯೋದ್ರಲ್ಲಿ ಆರಾಮಾಗೆ ಸಮಯ ಇದೆ. ನಮ್ಮ ಹತ್ರ 4 ತಿಂಗಳ ಕಾಲ ಸಮಯ ಇದೆ. 4 ಮಂತ್ ಆರಾಮಾಗೆ ಕಲಿಬೇಕು. ಆರಾಮಾಗೆ ಕಲಿತಾ ಬನ್ನಿ. ಆಲ್ಮೋಸ್ಟ್ ಎಲ್ಲಾ ಕಾಯಿಲೆಗಳಿಗೆ ತಿಲರ್ಥ 1, ತಿಲರ್ಥ 2 ಅನ್ನ ಮಾಡ್ಬೋದು. ನಾನು ಪದೇ ಪದೇ ಯಾವಾಗ್ಲೂ ಹೇಳ್ತಾ ಬರ್ತಾ ಇದೆ ಅಲ್ವಾ. ಸರಿ, ಎಲ್ಲರೂ ಬಂದಿದ್ದೀರಿ. ಕಮಿಂಗ್ ಟು ದ ಟಾಪಿಕ್. ನಿಮ್ಗೆ ತಿಲರ್ಥ 1, ತಿಲರ್ಥ 2 ಲೊಕೇಶನ್ ಗೊತ್ತಾಗಿದೆ. ಇವತ್ತು ತಿಲರ್ಥ 2 ಲೊಕೇಶನ್ ಅನ್ನ ಹೇಳೋದಿದೆ, ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬ್ರಹ್ಮವರ್ಮಂ ಏನಾದ್ರು ಹೇಳೋದಿದೆಯಾ ಮೇಡಮ್? ಎಸ್, ನೀವೊಬ್ರು ಹೇಳಿ. ಸರ್ ನಮಸ್ತೆ ಸರ್. ಎಸ್ 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 ಸರ್ ಆಕ್ಚುಲಿ ತಿಲರ್ಥ ಕಾಲಂ 1 ಟ್ರೈ ಮಾಡಿದ್ವಿ ನಮ್ಮ ಅಮ್ಮನ್ಗೆ. ಅವ್ರಿಗೆ ಕುತ್ಕೊಂಡು ಇದ್ದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ಟೆಪ್ ಮುಂದೆ ಆಗ್ಬೇಕು ಅಂದ್ರೆ ತುಂಬಾ ಕಾಲ್ ನೋವ್ತಿತ್ತಂತೆ ಸರ್. ಸೊ ಇವಾಗ ಅದು ಕಾಲ್ ನೋವು ರಿಲೀಫ್ ಆಗಿದೆ ಸರ್ ಅವ್ರಿಗೆ. ಮತ್ತೆ ನನಗೆ ಮೆಮರಿ ಸ್ವಲ್ಪ ಇಂಪ್ರೂವ್ ಆಗಿದೆ ಅದು ತಿಲರ್ಥ ಕಾಲಂ 1 ಮಾಡ್ದಾಗಿಂದ. ಸರ್ ಮತ್ತೆ ನೆನ್ನೆ ಒಂದು ಕ್ವಶನ್ ಕೇಳಿದ್ರಲ್ಲ ಸರ್, ಅದರದ್ದು ಆನ್ಸರ್ ಕೇಳಲ್ವಾ ಸರ್ ನೀವು? ಆನ್ಸರ್ ಮಿಡಲ್ ಅಲ್ಲಿ. ಇವಾಗ ನನ್ ಕ್ಲಾಸ್ 1 hour ಆದ ನಂತರ ಬೋರ್ ಆಗುತ್ತಲ್ವಾ, ಏನ್ ಕುರಿತಾ ಇದಾನಪ್ಪ ಅನ್ಸುತ್ತಲ್ವಾ, ಅವಾಗ ಕ್ವಶನ್ ತಗೊಳ್ಳೋಣ. ಇವಾಗ ಫ್ರೆಶ್ ಆಗಿ ಬಂದಿರ್ತೀರಲ್ವಾ, ಸ್ವಲ್ಪ ಟಾಪಿಕ್ ಹೇಳೋಣ. ಕ್ವಶನ್ ಆನ್ಸರ್ ಏನ ಮಿಡಲ್ ಅಲ್ಲಿ ತಗೊಳ್ಳೋಣ. 1 hour ಕ್ಲಾಸ್ ಆಗುತ್ತೆ, ಗೊತ್ತಿದೆ, ನೆನಪಿದೆ ನನಗೆ. ಕ್ಲಾಸ್ ಆಗಿ 1 hour ಮಿಡಲ್ ಅಲ್ಲಿ ತಗೊಳ್ಳೋಣ. ಕೊರದು ಎಷ್ಟು ಕೊರಿತಾನಪ್ಪ ಅನ್ಸ್ತಾ ಇರುತ್ತಲ್ವಾ, ಅವಾಗ ಒಂದ್ 5 ನಿಮಿಷ ರಿಲೀಫ್ ಸಿಗುತ್ತೆ ನಿಮ್ಗೂ ಕೂಡ. ಹಾಗಾಗಿ ಇವಾಗ ಕೇಳ್ತಾ ಇಲ್ಲ, ನಾನು ನೆನಪಿದೆ. ಸರ್ ಇದು ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಫೇಸ್ ಮೇಲೆ ಇಲ್ಲಿ ಫುಲ್ಲು ಕೆನ್ನೆ ಮೇಲೆ ಎಲ್ಲ ಬ್ಲಾಕ್ ಪ್ಯಾಚಸ್ ಇದ್ರು ಇದು ತಿಲರ್ಥ ಕಾಲಂ 1 ಯೂಸ್ ಆಗುತ್ತಾ ಸರ್? ನಿನ್ನೆ ಅಥವಾ ಮೊನ್ನೆ ಕ್ಲಾಸ್ ಅಲ್ಲಿ ಒಬ್ರು ಹೇಳಿದ್ರಲ್ವಾ, ತಿಲರ್ಥ 1 ಮಾಡಿದ್ರೆ ಸ್ಕಿನ್ ಒಂದ್ ಕಡೆ ರೆಡಿ ಆಯ್ತು ಅಂತ ಹೇಳಿ. ಸ್ಕಿನ್ನಿಗೂ ವರ್ಕ್ ಆಗುತ್ತೆ ತಿಲರ್ಥ 1. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಕಮಿಂಗ್ ಟು ಬ್ರಹ್ಮವರ್ಮಂ 1. ತಿಲರ್ಥ 1, ತಿಲರ್ಥ 2, ಬ್ರಹ್ಮವರ್ಮಂ 1 ಅಂತೇಳಿ ಹೇಳ್ತೀವಿ. ಈ ಬ್ರಹ್ಮವರ್ಮಂ 1 ನಿಮ್ಮ ಹಣೆಯ ಮೇಲ್ಭಾಗದಲ್ಲಿ, ಈ ಭಾಗದಲ್ಲಿ ಏರ್ ಲೈನ್ ಇರುತ್ತಲ್ವಾ, ಅಲ್ಲಿ ಕಂಡು ಬರುತ್ತೆ. ಒಬ್ರು ಹಣೆ ಸ್ವಲ್ಪ ಮೇಲೆ ಇರುತ್ತೆ, ಮೇಲೆ ಇದ್ರೂ ಪರವಾಗಿಲ್ಲ. ನೋಡಿ, ಹೀಗೆ ಬಂದಿದೆ ಅಲ್ವಾ, ಆ ಭಾಗದಲ್ಲಿ ಕಂಡು ಬರುತ್ತದೆ. ಇದಕ್ಕೆ ಬ್ರಹ್ಮವರ್ಮಂ 1 ಅಂತಾರೆ. ತಿಲರ್ಥ 1, ತಿಲರ್ಥ 2, ಬ್ರಹ್ಮ. ಒಮ್ಮಲಿಗೆ ಲಾಸ್ಟ್ಗೆ ನಿಮಗೆ ಒಂದು ಇಮೇಜ್ ಅಲ್ಲಿ ಬರ್ ತೋರಿಸ್ತೀನಿ. ತಿಲರ್ಥ 1, ತಿಲರ್ಥ 2, ಬ್ರಹ್ಮ 1, ಬ್ರಹ್ಮ 2 ಎಟ್ ಅ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನ ಲಾಸ್ಟ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇನೆ. ಬ್ರಹ್ಮವರ್ಮಂ 1 ಈ ಭಾಗದಲ್ಲಿ, ನಿಮ್ಮ ಹಣೆಯ ಮೇಲ್ಭಾಗದಲ್ಲಿ, ಸ್ವಲ್ಪ ಇನ್ನು ಮೇಲೆ ಅಂದ್ರೂ ಓಕೆ, ಏನೋ ತೊಂದರೆ ಇಲ್ಲ, ಬರ್ತದೆ. ಸರಿನಾ? ಇದಕ್ಕೆ ಬ್ರಹ್ಮವರ್ಮ ಅಂತೇಳಿ ಕರೀತಾರೆ. ಬ್ರಹ್ಮ ಇಂಗ್ಲಿಷ್ ಅಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಬೇಕಾದ್ರೆ BRAHMA, ಬ್ರಹ್ಮ ಮರ್ಮ. ಬ್ರಹ್ಮವರ್ಮ BRAHMA, ಬ್ರಹ್ಮವರ್ಮ. ನಾವು
ಎಲ್ಲಾ ತರಗತಿಯಲ್ಲಿ ಮತ್ತೆ ತಿಲರ್ಥ 1 ತಿಲರ್ಥ 2 ಹೇಳುವಾಗ ಮೇನ್ ನೇಮ್ ಅನ್ನ ಹೇಳ್ತೀನಿ ನಾನು ಮೊದಲು. ಬ್ರಹ್ಮವರ್ಮಂ ಕಂಡು ಬರುತ್ತೆ. ಇದಕ್ಕೆ ಅದರ್ ನೇಮು ಹೇಳ್ತಾ ಇದ್ದೀನಿ ನಾನು. ಕೆಲವೊಂದು ಮರ್ಮ ಪಾಯಿಂಟ್ಗೆ ಅದರ್ಸ್ ನೇಮ್ ಬರ್ತವೆ, ಕೆಲವೊಂದಕ್ಕೆ ಬರೋದಿಲ್ಲ. ಬರ್ತಕ್ಕಂತ ಎಲ್ಲಾ ಮರ್ಮಗಳಿಗೆ ಅದರ್ಸ್ ನೇಮ್ ಅನ್ನ ನಿಮ್ಗೆ ಹೇಳ್ತೀನಿ ನಾನು. ನಿಮ್ಗೆ ಬೇಕಾಗತ್ತೆ ಬ್ರಹ್ಮ 1 ಅಂತೇಳಿ ನೆನ್ಪಿಡ್ಕೊಳ್ಳೋದ್ಕಿಂತ ನಾನು ಅದರ್ಸ್ ನೇಮ್ಗೆ ಇನ್ನೊಂದ್ ನೇಮ್ ಹೇಳಿರ್ತೀನಲ್ವಾ, ಅದನ್ನು ನೆನ್ಪಿಡಿ. ಸಾಧ್ಯ ಆದ್ರೆ ಅಕ್ಯೂ ಪಾಯಿಂಟ್ ಅನ್ನು ನೆನ್ಪಿಡಿ. ಎಂಡ್ ಆಫ್ ದ ನಿಮ್ಗೆ ಗೊತ್ತಾಗುತ್ತೆ. ಮರ್ಮ ಶಿಷ್ಯನು ಒಂದು 25-30 ಕ್ಲಾಸ್ ಆಯ್ತಂದ್ರೆ ಅಕ್ಯೂಪಂಚರ್ ಪಾಯಿಂಟ್ಗಳು ಲೊಕೇಟ್ ಆ ಭಾಗದಲ್ಲಿ ಆಗ್ತಾ ಇತ್ತಂದ್ರೆ ಅದನ್ನ ಹೇಳಿರ್ತೀನಿ ನಾನು. ಅದು ನಿಮ್ಗೆ ಉಪಯೋಗ ಆಗುತ್ತೆ. ಸರ್ ನನಗೆ ಸಾಕಷ್ಟು ಆಗುತ್ತೆ, ಆಗಲ್ಲ ನನಗೆ ನೆನ್ಪಿಡೋದಂದ್ರೆ ಓಕೆ, ಜಸ್ಟ್ ಮರ್ಮ ನೇಮ್ ಅನ್ನ ನೆನ್ಪಿಡಿ. ಬ್ರಹ್ಮವರ್ಮಂ ಅಥವಾ ಬ್ರಹ್ಮ ಮರ್ಮ ಎಲ್ಲ ಒಂದೇನೆ. ಬೆಸ್ಟ್ ಅಂದ್ರೆ ನೀವು ಮರ್ಮನೇ ಬರ್ಕೊಂತ ಹೋಗಿ. ವರ್ಮಂ ಅಂದ್ರೆ ಅದು ಸೇಮ್. ಮರ್ಮ ಅಂದ್ರೆ MARMA. ಬ್ರಹ್ಮ ಮರ್ಮ 1. ಯಾಕಂದ್ರೆ ಇಲ್ಲಿ 2 ಬರ್ತವೆ. ಬ್ರಹ್ಮ 1 ಇಲ್ಲಿಂದ 3, ಬ್ರಹ್ಮ 2 ಬರ್ತವೆ. ಇದಕ್ಕೆ ಅದರ್ಸ್ ನೇಮ್ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕಪಾಲ ಮರ್ಮ. KAPALA. ಕಪಾಲ ಮರ್ಮ ಅದರ್ಸ್ ನೇಮ್. ಕಪಾಲ ಮರ್ಮ ಅಂದ್ರು ಒಂದೇನೆ, ಬ್ರಹ್ಮ ಮರ್ಮಂ 1 ಅಂದ್ರು ಒಂದೇನೆ. ಕಪಾಲ ಮರ್ಮ 1 ಅಂತ ಬರ್ಕೋಬೇಡಿ. ಇದು ನೇಮ್ ಓನ್ಲಿ ಕಪಾಲ ಮರ್ಮ. ಬ್ರಹ್ಮ ಮರ್ಮ 1 ಅಂತ ಬರೀರಿ. ಅದರ್ ನೇಮ್ ಓನ್ಲಿ ಕಪಾಲ ಮರ್ಮ. ಕಪಾಲ ಮರ್ಮ 1 ಅಂತ ಬರಿಬೇಡಿ. ಬ್ರಹ್ಮ ಮರ್ಮ 2 ಬೇರೆ ನೇಮ್ ಇದೆ, ಅದರ್ ನೇಮ್. ಹಾಗಾಗಿ ಬ್ರಹ್ಮ ಮರ್ಮ 1 ಅಂತ ಹೆಡ್ಲೈನ್ ಹಾಕಿ ನ್ಯೂ ಪೇಜ್ ಅಲ್ಲಿ ಮಾಡ್ಬೇಕು. ಪ್ರತಿಯೊಂದು ಮರ್ಮನು ಕೂಡ ಹೆಡ್ಲೈನ್ ಹಾಕ್ಬಿಟ್ಟು ಬ್ರಹ್ಮ ವರ್ಮ 1 ಅಂತ ಹಾಕಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕಪಾಲ ಮರ್ಮ. ನೆಕ್ಸ್ಟ್ ಅಪ್ಪ ಅಂದ್ರೆ ಅಕ್ಯೂ ಪಾಯಿಂಟ್. ನಿಯರ್ ಅಲ್ಲಿ ಲೊಕೇಟ್ ಆಗುವ ಅಥವಾ ನಿಯರ್ ಬೈ ಲೊಕೇಟ್ ಆಗುವ ಕ್ಲೋಸೆಸ್ಟ್ ಅಕ್ಯೂ ಪಾಯಿಂಟ್ ಯಾವ್ದಪ್ಪ ಅಂದ್ರೆ GV24, ಗವರ್ನಿಂಗ್ ವಿಜನ್ 24. ಅಲ್ಲೇ ಕಂಡು ಬರಲ್ಲ, ಚೂರ್ ಮೇಲ್ಗಡೆ ಕಂಡು ಬರುತ್ತೆ. ಆದ್ರೆ ನಿಯರೆಸ್ಟ್ ಅಕ್ಯುಪಂಚರ್ ಪಾಯಿಂಟ್ ಈಸ್ GV24, ಗವರ್ನಿಂಗ್ ವಿಜನ್ 24, GV24. ಸರಿನಾ? GV24 ಅಕ್ಯುಪಂಚರ್ ಪಾಯಿಂಟ್ ಬ್ರಹ್ಮ ವರ್ಮಂ 1ರಲ್ಲಿ ಕಂಡು ಬರುತ್ತದೆ. ಇದನ್ನ ಹೇಗೆ ಮಸಾಜ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಬ್ರಹ್ಮ ವರ್ಮಂ 1 ಅನ್ನ ಎಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅದಾದ ನಂತರ ಜಿಗ್ಜಾಗ್ ಮಾಡ್ಬೇಕಾ ಅಥವಾ ಹೀಗೆ ಮಾಡ್ಬೇಕಾ ಅದನ್ನೆಲ್ಲ ಕಲಿತೀರಿ. ಸರಿನಾ? ಮತ್ತೆ ಬ್ರಹ್ಮ ವರ್ಮಂ ಅನ್ನ ಪಿತ್ತವನ್ನ, ನಿಮ್ಮ ದೇಹದ ಪಿತ್ತವನ್ನ, ನಿಮಗೆ ನೋಡಿ ತಿಲರ್ಥ 1 ಅಲ್ಲಿ ಕಫ ಅಂತ ಹೇಳ್ತಿದ್ದೆ, ತಿಲರ್ಥ 2 ಅಲ್ಲಿ ಪಿತ್ತ ಹೇಳ್ತಿದ್ದೆ, ಅಥವಾ ತಿಲರ್ಥ 1 ತಿಲರ್ಥ 2 ಮಾಡಿ ನಿಮಗೆ ಪಿತ್ತ ಕಫ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ, ಆದ್ರೆ ಇಲ್ಲಿ ಪಿತ್ತವನ್ನ ಕಡಿಮೆ ಮಾಡಲು, ಪಿತ್ತವನ್ನ ಶಮನಗೊಳಿಸಲು ಬ್ರಹ್ಮ ವರ್ಮಂ 1 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ದೇಹದ ಹೀಟನ್ನ ಕಡಿಮೆ ಮಾಡುತ್ತೆ. ಪಿತ್ತ ಪ್ರಕೃತಿ, ಪಿತ್ತ ಶಮನ, ಪಿತ್ತದಿಂದ ಆಗುವ ಕಾಯಿಲೆಗಳಿಗೆ ನೀವು ಬ್ರಹ್ಮ ವರ್ಮಂ 1 ಅನ್ನ ಮಾಡಬಹುದು. ಬ್ರಹ್ಮ ವರ್ಮಂ 1 ಅನ್ನ ಜಿಗ್ಜಾಗ್ ಮೋಷನ್ ಅಂತ ಬರುತ್ತೆ, ಅಥವಾ ಆಯಿಲ್ ಅನ್ನ ಹಚ್ಚಿಬಿಟ್ಟು ಮಸಾಜ್ ಮಾಡಿದ್ರು ವರ್ಕ್ ಆಗುತ್ತೆ. ಅದು ಎಂಡ್ ಆಫ್ ದ ಸೆಷನ್ ಹೇಳ್ತೀನಿ ನಿಮ್ಗೆ ಪ್ರಾಕ್ಟಿಕಲ್. ಕಪಾಲ ಮರ್ಮ ಅಥವಾ ಬ್ರಹ್ಮ ವರ್ಮಂ. ಬ್ರಹ್ಮ ವರ್ಮಂ ಅನ್ನ ಮಾಡಿದ ನಂತರ ಹ್ಯಾಂಡ್ ಮಸಾಜ್ ಮಾಡಿದಂಗೆ ಮಾಡಿದ್ರು ವರ್ಕ್ ಆಗುತ್ತೆ. ಎಲ್ಲಿ ಕಂಡು ಬರುತ್ತೆ? ಈ ಭಾಗದಲ್ಲಿ GV24 ನಿಯರ್ ಬೈ ಅಕ್ಯುಪಂಚರ್. ಈ GV24 ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಕ್ಯುಪಂಚರ್ ಪಾಯಿಂಟ್ ಇಸ್ GV24, ಗವರ್ನಿಂಗ್ ವಿಜಲ್ 24. ಯಾಕೆ ಅನ್ನೋದನ್ನ ನೀವು ಕಲಿತೀರಿ. ನಿಯರ್ ಬೈ ಬ್ರಹ್ಮ 1 ಬರುತ್ತೆ, ಆದ್ರೆ ಬ್ರಹ್ಮ 2 ಅಲ್ಲಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಬ್ರಹ್ಮ ವರ್ಮಂ 2 ಹೇಳುವಾಗ ನಿಮ್ಗೆ GV24 ಬೆಸ್ಟ್ ಆಗಿ ಹೇಳ್ತೀನಿ. GV24 ಗೆ ಒಂದು ಮೆರಿಡಿಯನ್ ಬಂದ್ಬಿಟ್ಟು ಟಚ್ ಆಗುತ್ತೆ, ಇಂಟರಾಕ್ಟ್ ಆಗುತ್ತೆ. ಹಾಗಾಗಿ ಇದು ಮರ್ಮ ಬಿಂದುಗಳಲ್ಲಿ ಅತ್ಯುತ್ತಮ ಮರ್ಮ ಬಿಂದು, ಸ್ಟಮಕ್ ರಿಲೇಟೆಡ್ ವಾಸಿ ಮಾಡ್ಲಿಕ್ಕೆ. ಸರಿನಾ? ಇನ್ನು ಬ್ರಹ್ಮ ವರ್ಮಂ ಅನ್ನ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಎಲ್ಲಿ ಆಗತ್ತಪ್ಪ ಅಂದ್ರೆ ನಿಮ್ಮ ತಲೆನೋವಿಗೆ ಬೆಸ್ಟ್ ಅಪ್ ಅಂದ್ರೆ ಬ್ರಹ್ಮ ವರ್ಮಂ 1 ಆಗಿರ್ಬೋದು, 2 ಆಗಿರ್ಬೋದು. 1ಗೆ ಮತ್ತು 2ಗೆ ಸಮ್ ರೂಲ್ಸ್ ಇದಾವ, ಹೇಳ್ಕೊಡ್ತಾ ಬರ್ತೀನಿ. ಬ್ರಹ್ಮ ವರ್ಮಂ ಅನ್ನ ನಿಮ್ಗೆ ತಲೆನೋವು ಬಂದಿತ್ತಪ್ಪ ಅಂದ್ರೆ ನೀವು ಜಿಗ್ಜಾಗ್ ಮೋಷನ್ ಅಲ್ಲಿ, ಲಾಸ್ಟ್ ಹೇಳ್ತೀನಿ, ತಲೆನೋವು ಬಂದಿತ್ತಪ್ಪ ಅಂದ್ರೆ ಜಿಗ್ಜಾಗ್ ಮೋಷನ್ ಅಲ್ಲಿ ಜೆಂಟಲಿ ಪ್ರೆಷರ್ ಕೊಟ್ರು ಓಕೆ. ಇಲ್ಲ ಒಂದಿಷ್ಟು ಕೊಬ್ಬರಿ ಎಣ್ಣೆಯನ್ನ
ಹಾಕ್ಬಿಟ್ಟು ಸ್ಟಿಮ್ಯುಲೇಟ್ ಮಾಡಿದ್ರು ಕೂಡ ಬ್ರಹ್ಮವರ್ಮಂ 1 ವರ್ಕ್ ಆಗುತ್ತೆ. 1 ಮಾಡಿದಾಗ ಏನಾಗುತ್ತೆ, ಆ ತಲೆನೋವು ವಾಸಿ ಆಗ್ಬಿಟ್ಟು ನಿಮ್ಮ ಮೈಂಡ್ ಕೂಲ್ ಆಗುತ್ತೆ, ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ, ಎಮೋಷನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸರಿನಾ? ಕೆಲವೊಂದು ಅಕ್ಯುಪಂಕ್ಚರ್ ಪಾಯಿಂಟ್ ಮರ್ಮ ಪಾಯಿಂಟ್ ಅನ್ನ ಕೂಡ ಕಪಾಲ ಯಾಕಂತಾರಪ್ಪ, ಇಂತಾಂಗ್ ಯಾಕಂತಾರೆ ಅಂತೇಳಿ ಒಂದಿಷ್ಟು ಅಧ್ಯಯನ ಮಾಡ್ಬೇಕು ನೀವು. ಅಂದಾಗ ರೂಢಿ ಬೀಳುತ್ತೆ. ವೈ ಕಪಾಲ ಬ್ರಹ್ಮವರ್ಮಂ 1 ಗೊತ್ತಾಗುತ್ತೆ. ಬೇರೆ ಬೇರೆ ಪಾಯಿಂಟ್ ಗಳನ್ನ ನೀವು ಮುಂದೆ ಹೋಗ್ತಾ ಬರ್ತೀರಾ. ಕಪಾಲ ರಿಲೇಟೆಡ್ ಇನ್ನೊಂದ್ 2-3 ಮರ್ಮ ಪಾಯಿಂಟ್ ಬರ್ತವೆ. ಅದನ್ನ ಮಾಡ್ಬೇಕಾದ್ರೆ ಕಪಾಲ ಮಾಡ್ಬೇಕಾಗತ್ತೆ ನೀವು. ವೈ ಕಪಾಲ ಬ್ರಹ್ಮವರ್ಮಂಗೆ ಕಪಾಲ ಅಂತ ಯಾಕಿಟ್ರು ಹೆಸರು? ಕಪಾಲ ನೇಮ್ ಅಲ್ಲೇನೆ ಅದರ ಕೆಲಸ ಅಡಗಿರುತ್ತೆ. ಆ ಕಪಾಲ ನೇಮ್ ಇದೆ ಅಲ್ವಾ, ಇದನ್ನ ಮರ್ಮದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಕಪಾಲ ಅಂದ್ರೆ ಕ ಮೀನ್ಸ್ ಟೈಮ್, ಸಮಯ. ಕ ಅಂದ್ರೆ ಸಮಯ, KA, ಕ ಅಂದ್ರೆ ಸಮಯ, ಟೈಮ್, PALA, ಪಾಲ ಅಂದ್ರೆ ರೂಲರ್, ಸಮಯದ ಅಧಿಪತಿ. ಗೊತ್ತಾಯ್ತಾ? ಕಪಾಲ ಅಂದ್ರೇನು? ಸಮಯದ ಅಧಿಪತಿ. ನಿಮಗೆ ಸಮಯದ ರಿಲೇಟೆಡ್ ಕಾಯಿಲೆ ಹೇಗ್ ಬರುತ್ತೆ, ಸಿಂಪ್ಟಮ್ಸ್ ಏನು, ಅದನ್ನೆಲ್ಲ ಹೇಳ್ಕೊಡ್ತೇನೆ. ಜಸ್ಟ್ ನೆನ್ಪಿಡಿ. ಸಮಯದ ರಿಲೇಟೆಡ್, ಟೈಮ್ ರಿಲೇಟೆಡ್ ಕಾಯಿಲೆಗಳು ಬರ್ತವೆ. ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಬ್ಲಡ್ ಕಮ್ಮಿ ಆಗೋದು, ಬೋನ್ ಡೆನ್ಸಿಟಿ ಕಮ್ಮಿ ಆಗೋದು, ಹೈಟ್ ಗ್ರೋತ್ ಆಗದೆ ಇರೋದು, ಅರ್ಲಿ ಮೆನ್ಸಸ್ ಆಗೋದು, ಡಿಲೇ ಮೆನ್ಸಸ್ ಆಗೋದು, ಏರ್ ಫಾಲ್ ಆಗೋದು, ಟೈಮ್ ರಿಲೇಟೆಡ್ ಒಂದಿಷ್ಟು ಕಾಯಿಲೆಗಳು ಬರ್ತವೆ. ಆ ಕಾಯಿಲೆ ನೇಮ್ ಅನ್ನ ಹೇಳ್ತೀನಿ, ಜಸ್ಟ್ ಕಪಾಲ ಅಂದ್ರೆ ತಿಳ್ಕೊಳ್ಳಿ. ಅಂದ್ರೆ ಟೈಮ್, ಪಾಲ ಅಂದ್ರೆ ರೂಲರ್, ಸಮಯದ ಅಧಿಪತಿ. ಕಪಾಲ ಅಂದ್ರೇನೆ ಸಮಯದ ಅಧಿಪತಿ. ಹಾಗಾಗಿ ಇದಕ್ಕೆ ಕಪಾಲ ಅಂತ ಹೆಸರಿಟ್ರು. ಸರಿನಾ? ಎಲ್ಲಿ ಯೂಸ್ ಮಾಡ್ಬೋದಪ್ಪ ನಿಮ್ಮ ಮೈಂಡ್ ಅಲ್ಲಿ ಅಪ್ಪ ಅಂದ್ರೆ, ಅವಸರ ಮಾಡ್ತಾ ಇರ್ತಾರೆ ನೋಡಿ. ಪ್ರತಿಯೊಂದಕ್ಕೂ ಕೂಡ ಆತುರತೆ ಪಡ್ತಾ ಇರ್ತಾರೆ. ಪಿತ್ತ ಪ್ರಕೃತಿ ಇರೋರು ಏನಾಗುತ್ತೆ, ಪಿತ್ತ ಅಂತಂದ್ರೆ ಅಕ್ಯುಪಂಕ್ಚರ್ ಅಲ್ಲಿ ಯಾಂಗ್ ಅಂತಾರೆ, ಈಟ್ ಅಂತಾರೆ. ಈಟ್ ಇರೋರು ಏನ್ ಮಾಡ್ತಾರೆ, ಆತುರತೆ, ಅವಸರ ಪಡ್ತಾ ಇರ್ತಾರೆ. ಅಂತದಕ್ಕೆ ನೀವು ಬ್ರಹ್ಮವರ್ಮಂ 1 ಅನ್ನ ಮಾಡೋದ್ರಿಂದ ಅವರ ದೇಹದಲ್ಲಿ ಶಾಂತಿಯತೆ, ಒತ್ತಡ ಏನಿತ್ತಲ್ವಾ, ಆ ಒತ್ತಡದಿಂದ ಹೊರಗಡೆ ಬರ್ತಾರೆ. ಈಟಿಂದನೂ ಕೂಡ ಸ್ಟ್ರೆಸ್ ಆಗುತ್ತೆ, ಕೋಲ್ಡ್ ಇಂದನೂ ಕೂಡ ಒಂದಿಷ್ಟು ಒತ್ತಡಗಳು ಬರ್ತವೆ. ಆತಂಕ, ಒತ್ತಡ, ಅಸಹನೆ ಅವೆಲ್ಲವೂ ನಿಮ್ಗೆ ಈಟಿಂದನೂ ಆಗುತ್ತೆ, ಕೋಲ್ಡ್ ಇಂದನೂ ಆಗುತ್ತೆ. ಜಸ್ಟ್ ಕೇಳ್ಕೊಳ್ಳಿ ಅಷ್ಟೇ ಇವಾಗ. ಮುಂದೆ ಅದು ಹೇಗಾಗುತ್ತೆ, ಹೇಗಾಗಲ್ಲ ಅನ್ನೋದೆಲ್ಲ ಕಲಿತಾ ಬರ್ತೀರಾ. ಮುಖವನ್ನ ನೋಡಿದ್ರೇನೆ ಆತನಿಗೆ ಹೀಟ್ ಆಗಿದೆಯಾ, ಕೋಲ್ಡ್ ಆಗಿದೆಯಾ ಆಲ್ಮೋಸ್ಟ್ ಗೊತ್ತಾಗುತ್ತೆ. ನೀವು ಕಲರ್ ಥೆರಪಿ, ಸೀಡ್ ಅದೆಲ್ಲ ಮಾಡಿರ್ತೀರಿ. ಮುಖದಲ್ಲಿ ಬ್ಲಾಕ್ ಬಂದಿತ್ತು ಅಂದ್ರೆ ಈಗ ಕೋಲ್ಡ್ ಅಂತೀವಿ. ಅದೇ ರೆಡ್ನೆಸ್ ಆಗಿತ್ತು ಅಂದ್ರೆ ಹೀಟ್ ಅಂತೀವಿ, ಹೌದಲ್ವಾ? ಅಥವಾ ಸುಂಕು ಕಟ್ಟಿತ್ತು, ಅಲ್ಲೆಲ್ಲ ವೈಟ್ ಪ್ಯಾಚಸ್ ತರ ಬಂದಿತ್ತು ಅಂದ್ರೆ ಅದು ಕೂಡ ಕೋಲ್ಡ್. ಪಿತ್ತ, ಕೋಲ್ಡ್ಗೂ ಕೂಡ ಕಪಾಲ ವರ್ಕ್ ಆಗುತ್ತೆ. ಬೇರೆ ಆಯಿಲ್ ಅನ್ನ ಬಳಸೋದಿರುತ್ತೆ. ಹೀಟ್ ಆಗಿತ್ತು ಅಂದ್ರೆ ಕಪಾಲ ಮರ್ಮಕ್ಕೆ ನೀವು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ಅನ್ನ ಹಾಕಿ ಮಸಾಜ್ ಅನ್ನ ಮಾಡಬಹುದು. ಮಸಾಜ್, ಕಪಾಲ ಮರ್ಮಕ್ಕೆ ಮಸಾಜ್ ಮಾಡೋದಿರುತ್ತೆ. ಕಲಿತೀರಿ, ತಿಳ್ಕೊಳ್ಳಿ ಅಷ್ಟೇ. ಲಾಸ್ಟಿಗೆ ಹೇಳ್ತೀನಿ, ಪ್ರಾಕ್ಟಿಕಲ್ ಹೇಳುವಾಗ ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಮಗೆ ಕಪಾಲ ಮಾಡ್ಬೇಕಪ್ಪ ಅಂದ್ರೆ ಅವರಲ್ಲಿ ಒಂದು ಆತಂಕ, ಒತ್ತಡ, ಅಸಹನೆ, ಆತುರತೆ, ಅವಸರ, ಹೀಟು, ಈ ಪೈಲ್ಸ್, ಬರ್ನಿಂಗು, ಬ್ಲೀಡಿಂಗು, ಅರ್ಲಿ ಮೆನ್ಸಸ್ಸು, ಏರ್ ಫಾಲು, ಹೀಟ್ ರಿಲೇಟೆಡ್ ಪಿತ್ತ ಪ್ರಕೃತಿಯ ಸಿಂಪ್ಟಮ್ಸ್ಗಳಿರ್ಬೇಕು. ಹೀಟ್ ಇನ್ಕ್ರೀಸ್ ಆಗಿರುವ ಸಿಂಪ್ಟಮ್ಸ್ಗಳನ್ನಿತ್ತಂದ್ರೆ ಧೈರ್ಯದಿಂದ ನೀವು ಬ್ರಹ್ಮವರ್ಮಂ 1 ಅಂದ್ರೆ ಕಪಾಲ ಮರ್ಮಂ ಅನ್ನ ಮಾಡಿ. ಅರ್ಲಿ ಮೆನ್ಸಸ್ ಆಗಿದೆ ಅಂದ್ರೆ ಏನಾಗಿದೆ, ಅಲ್ಲಿ ಕಾಲ ಜಾಸ್ತಿ ಆಗಿರುತ್ತೆ. ಕಾಲವನ್ನ ಸರಿ ಮಾಡ್ಬೇಕು. ಕಲರ್ ಥೆರಪಿಯಲ್ಲಿ ಕಾಲ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ, ರೆಡ್ ಕಲರ್ ಅನ್ನ ಹಾಕ್ತೀರಿ. ಅದೇ ತರ ಮರ್ಮಂ ಅಲ್ಲಿ ನೀವು ಕಪಾಲ ಮರ್ಮಂ ಅನ್ನ ಮಾಡಿ. ಇಲ್ಲ ಸರ್, ಸಿಕ್ಕಾಪಟ್ಟೆ ಸರ್, ರಾತ್ರಿ ನಿದ್ದೆನೇ ಆಗ್ತಾ ಇಲ್ಲ. ನಿದ್ದೆ ಹತ್ತುತ್ತಾ ಇಲ್ಲಪ್ಪ ಅಂದ್ರೆ ಕೋಲ್ಡ್ನೆಸ್ ಇಲ್ಲ ನಿಮ್ ದೇಹದಲ್ಲಿ. ಟ್ರೀಟ್ ಕಪಾಲ ಮರ್ಮ ಬ್ರಹ್ಮವರ್ಮಂ 1 ಅನ್ನ ಮಾಡಿ. ನಿದ್ದೆ ಬರ್ತಾ ಇಲ್ಲ, ಏರ್ ಫಾಲ್ ಆಗಿದೆ, ಈ ಹೀಟ್ ನೋಡಿ, ಸಮ್ಮರ್ ಅಲ್ಲಿ ಏನಾಗುತ್ತೆ, ಬೇಸಿಗೆ ಹೀಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೀರು ಕುಡಿದ್ರೆ ಮತ್ತೆ ಬಾಯಾರಿಕೆ ಆಗ್ತಾ ಇರುತ್ತೆ, ಅದಲ್ವಾ? ಮತ್ತೆ ಬರ್ನಿಂಗ್ ಆಗ್ತಾ ಇರುತ್ತೆ.
ಅರ್ಲಿ ಮೆನ್ಸಸ್ ಆಗ್ತಾ ಇರುತ್ತೆ, ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಮತ್ತೆ ಚರ್ಮ ರೆಡ್ ಕಲರ್ ಕನ್ವರ್ಟ್ ಆಗ್ತಾ ಇರುತ್ತೆ, ನಿದ್ರೆ ಬರ್ತಾ ಇರಲ್ಲ. ಇವೆಲ್ಲವೂ ಏನ್ ಮಾಡುತ್ತಪ್ಪ ಅಂದ್ರೆ ಕಪಾಲ ಮರ್ಮ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡುತ್ತೆ. ನಾನು ಹೇಗೆ ಹೇಳ್ತೀನಿ ಹಂಗೆ ಮಾಡ್ಬೇಕು ನೀವು. ಕಪಾಲ ಮರ್ಮಮ್ಮನ ಜಿಗ್ಜಾಗ್ ಮೋಷನ್ ಅಲ್ಲಿ ಮಾಡೋದಿರುತ್ತೆ. ಇವಾಗ ಏನ್ ನೀವು ತಿರಾರ್ಥ ಮೇಲೆ ಮೇಲೆ ಮಾಡಿದ್ರಲ್ವಾ, ಅದು ಈ ತರ ಮಾಡೋದಿರುತ್ತೆ. ಪ್ರಾಕ್ಟಿಕಲ್ ಮಾಡುವಾಗ ಗೊತ್ತಾಗುತ್ತೆ. ಕಪಾಲ ಮರ್ಮ ಅಥವಾ ಬ್ರಹ್ಮ ಮರ್ಮ ಇನ್ನೂ ಬೆಸ್ಟ್ ಯಾರಿಗೆ ವರ್ಕ್ ಆಗುತ್ತಪ್ಪ ಅಂದ್ರೆ ಇರಿಟೇಷನ್. ಮೋಸ್ಟ್ ಬೆಸ್ಟ್ ಆಗಿ ವರ್ಕ್ ಆಗೋದು ಯಾರಿಗಪ್ಪ ಅಂದ್ರೆ ಇರಿಟೇಷನ್ ಸರ್. ಸುಮ್ನೆ ಸಿಕ್ಕಾಪುಟ್ಟದಕ್ಕೆ ಇರಿಟೇಷನ್ ಮಾಡ್ಕೊಂತಾನೆ ಸರ್, ಸ್ವಲ್ಪ ಹೇಳ್ಬಿಟ್ರೆ ಸೌಂಡ್ ಮಾಡ್ತಾನೆ, ಇರಿಟೇಷನ್ ಇದೆ. ಇನ್ನೂ ಬೆಸ್ಟ್ ಯಾರಿಗೆ ವರ್ಕ್ ಆಗುತ್ತಪ್ಪ ಅಂದ್ರೆ ಇಚ್ಚಿಂಗ್ ಇದೆ ಸರ್, ಐಸ್ ಬರ್ನಿಂಗ್ ಇದೆ ಸರ್, ನೋಸ್ ಬ್ಲೀಡಿಂಗ್ ಇದೆ, ನಿಮ್ಮ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ, ಐಸ್ ಡ್ರೈನೆಸ್ ಆಗ್ತಾ ಇದೆ, ತಿಂಡಿ ಕೊಡ್ತಾ ಇದೆ, ಇಚ್ಚಿಂಗ್ ಆಗ್ತಾ ಇದೆ, ಟ್ರೀಟ್ ಇರಿಟೇಷನ್ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅದು ನಿಮ್ಮ ಕಾಯಿಲೆಯ ಇರಿಟೇಷನ್ ಇರ್ಬೋದು, ಅಥವಾ ಮಾನಸಿಕ ಇರಿಟೇಷನ್ ಇರ್ಬೋದು, ಅಥವಾ ಕೂಗಾಡೋದಿರ್ಬೋದು. ಎನಿ ಇರಿಟೇಷನ್ ಯು ಕ್ಯಾನ್ ಟ್ರೀಟ್ ಕಪಾಲ ಮರ್ಮ ಬ್ರಹ್ಮವರ್ಮಂ ಅನ್. ಇನ್ನೂ ಬೆಸ್ಟ್ ಯಾರಿಗೆ ವರ್ಕ್ ಆಗುತ್ತೆ ಗೊತ್ತಾ? ಈ ಡಯಾಬಿಟಿಕ್ ಇರ್ತಾರಲ್ವ, ಆ ಡಯಾಬಿಟಿಕ್ ಇದ್ಬಿಟ್ಟು ನಿಮಗೆ ಬ್ಲಡ್ ಶುಗರ್ ಲೋ ಆಗಿತ್ತು ಅಂದ್ರೆ, ನಿಮ್ಮ ಶುಗರ್ ಲೋ ಬ್ಲಡ್ ಶುಗರ್ ಆಗಿತ್ತಪ್ಪ ಅಂದ್ರೆ ಕಪಾಲ ಮರ್ಮಮ್ಮನ್ನ ಮಾಡಿ. ಡಯಾಬಿಟಿಕ್ ಇರೋರು ಎಲ್ಲರೂ ಮಾಡ್ಬೋದು. ಅದರಲ್ಲಿ ಲೋ ಬ್ಲಡ್ ಶುಗರ್ ಆದವರು ಇನ್ನೂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಕಪಾಲ ಮರ್ಮಮ ಲೋ ಬ್ಲಡ್ ಶುಗರ್ ಇರೋರು ಮಾಡಿ. ಏನ್ ಮಾಡುತ್ತೆ ಅಪ್ಪ ಅಂದ್ರೆ ನಿಮ್ಮ ಸ್ಟಮಕ್, ನಿಮ್ಮ ಪ್ಯಾಂಕ್ರಿಯಾಸ್ಗೆ ಬೆಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಯಾಕೆ ಸ್ಟಮಕ್ ಟ್ರೀಟ್ಮೆಂಟ್ ಕೊಡುತ್ತೆ ಅಂದ್ರೆ ಅಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ಹೋಗಿರುತ್ತೆ. ಹೇಳುತ್ತೆ ನಿಮ್ಗೆ GV24 ವಿಶೇಷತೆ ಅಂದ್ರೆ ಅಲ್ವಾ. ಎಸ್, ಬ್ರಹ್ಮವರ್ಮಂ 1ಗಿಂತ ಬ್ರಹ್ಮವರ್ಮಂ 2 ಅಲ್ಲಿ ವಿಶೇಷತೆ ಜಾಸ್ತಿ ಇರುತ್ತೆ. ಹಾಗಾಗಿ GV24 ಅನ್ನ ಬ್ರಹ್ಮವರ್ಮಂ 2 ಅಲ್ಲಿ ಜಾಸ್ತಿ ಕಲಿಯೋಣ. ಬ್ಲಡ್ ಶುಗರ್ ಕಮ್ಮಿ ಆಗಿತ್ತು, ಇರಿಟೇಷನ್ ಆಗ್ತಾ ಇತ್ತು, ಐ ಇಚ್ಚಿಂಗ್ ಆಗ್ತಾ ಇತ್ತು, ನೋಸ್ ಬ್ಲೀಡಿಂಗ್ ಆಗ್ತಾ ಇತ್ತು, ಮೋಷನ್ ಬ್ಲೀಡಿಂಗ್ ಆಗ್ತಾ ಇತ್ತು ಅಂದ್ರೆ ಯು ಕ್ಯಾನ್ ಟ್ರೀಟ್. ನೀವು ಕಪಾಲ ಮರ್ಮಮ್ಮನ ಆರಾಮಾಗೆ ಮಾಡಿ. ಸರಿನಾ? ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ. ಬ್ರಹ್ಮ 1, ಬ್ರಹ್ಮ 2 ಆದ ನಂತರ ಥಿಯರಿ ಮುಗಿಯುತ್ತಲ್ವಾ, ಥಿಯರಿ ನಂತರ ಪ್ರಾಕ್ಟಿಕಲ್ ಹೇಳ್ತೇನೆ. ಪ್ರಾಕ್ಟಿಕಲ್ ಹೇಳಿದ ನಂತರ ಅಥವಾ ಡಿಸೈನ್ ಒಂದು 3D ಅಲ್ಲಿ ಬರೋ ತೋರಿಸಿ ಆಮೇಲೆ ಪ್ರಾಕ್ಟಿಕಲ್ ಅನ್ನ ಮಾಡೋಣ. ಬ್ರಹ್ಮವರ್ಮಂ ಅಥವಾ ಕಪಾಲ ಮರ್ಮಂ ಅಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇಷ್ಟೇ ತಿಳ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಪಿತ್ತ ಪ್ರಕೃತಿ ಈಟ್ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಟ್ರೀಟ್. ಬ್ಲಡ್ ಕಮ್ಮಿ ಆಗಿದೆ, ಬ್ಲೀಡಿಂಗ್ ಆಗ್ತಾ ಇದೆ, ಎನಿ ಈಟ್ ಸಿಂಪ್ಟಮ್ಸ್ ನಿಮಗೆಲ್ಲ ಗೊತ್ತಿದೆ. ಈಟ್ ಕೋಲ್ಡ್ ಸಿಂಪ್ಟಮ್ಸ್ ಅದು ಸಮ್ಮರ್ ಅಲ್ಲಿ ಬೆಸ್ಟ್. ಹಾಗಾಗಿ ಬ್ರಹ್ಮವರ್ಮಮ್ಮನ್ನ ನೀವು ಈಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ನಿಮ್ಮ ದೇಹದ ಪಿತ್ತ ಪ್ರಕೃತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಬ್ರಹ್ಮವರ್ಮಮ್ಮನ್ನ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿನಾ? ಕಮಿಂಗ್ ಟು ಬ್ರಹ್ಮವರ್ಮಂ 2. ಬ್ರಹ್ಮವರ್ಮಂ 1 ರಿಂದ ಬ್ರಹ್ಮವರ್ಮಂ 1 ಇಲ್ಲಿ ಲೊಕೇಟ್ ಆಗುತ್ತಲ್ವಾ, ಇಲ್ಲಿಂದ 3 ಫಿಂಗರ್ ಮೇಲ್ಗಡೆ ಅಷ್ಟೇ ತಿಳ್ಕೊಳ್ಳಿ. 3 ಫಿಂಗರ್ ಅಂತ ಬರ್ಕೊಳ್ಳಿ. 3 ಫಿಂಗರ್ ಮೇಲ್ಗಡೆ ಕಂಡು ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಬ್ರಹ್ಮ ಮರ್ಮ 2 ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಬ್ರಹ್ಮವರ್ಮಂ 1ಗೆ ನಾವು ಕಪಾಲ ಮರ್ಮಂ ಅಂತೀವಿ. ಅದೇ ಬ್ರಹ್ಮವರ್ಮಂ 2ಗೆ ಅದರ್ ನೇಮ್ ಬಂದ್ಬಿಟ್ಟು ಬ್ರಹ್ಮರಂಧ್ರ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನ್ಪಿಡಿ. ಬೇಸಿಕಲಿ ನಮ್ಗೆ ನಡೀತಪ್ಪ ಒಂದೇ ನೆನ್ಪಿಟ್ರೆ ಅಂತ ಅನ್ಕೋಬಹುದು, ಆದ್ರೆ ನಿಮ್ಗೆ ಮುಂದೆ ಬರ್ತಾ ಡಿಫಿಕಲ್ಟ್ ಆಗುತ್ತೆ. 2 ನೇಮ್ ನೀವು ನೆನ್ಪಿಟ್ಟಿಲ್ಲ, ಅಕ್ಯುಪಂಕ್ಚರ್ ನೇಮ್ ನೆನ್ಪಿಟ್ಟಿಲ್ಲ ಅಂದ್ರೆ. ಸರಿನಾ? ಬ್ರಹ್ಮ ಮರ್ಮ 1ಗೆ ಅದರ್ ನೇಮು ಕಪಾಲ ಮರ್ಮ. ಬ್ರಹ್ಮ ಮರ್ಮ 2 ಅದರ್ ನೇಮು ಬ್ರಹ್ಮರಂಧ್ರ, BRAHMA, ಬ್ರಹ್ಮ ರಂಧ್ರ, RANDHRA, ರಂಧ್ರ, RANDHARA, ಬ್ರಹ್ಮರಂಧ್ರ. ಎಸ್, ಮೇನ್ ಅಕ್ಯೂ ಪಾಯಿಂಟ್ ಯಾವ್ದಪ್ಪ ಅಂದ್ರೆ GV24. ಅವಾಗ ಹೇಳಿದ್ನಲ್ವಾ, ಬ್ರಹ್ಮ ಮರ್ಮ 1 ಅಲ್ಲಿ ನಿಯರ್ ಬೈ ಲೊಕೇಟ್ ಆಗೋ ಪಾಯಿಂಟ್ GV24. ಆದ್ರೆ ಬ್ರಹ್ಮರಂಧ್ರ ಅಥವಾ ಬ್ರಹ್ಮವರ್ಮ 2 ಅಲ್ಲಿ ಅಕ್ಯುರೇಟ್ ಆಗಿ ಅಲ್ಲೇ ಲೊಕೇಟ್ ಆಗೋ ಅಕ್ಯೂ ಪಾಯಿಂಟ್ ಯಾವ್ದಪ್ಪ ಅಂದ್ರೆ GV22.
ಗವರ್ನಿಂಗ್ ವೆಸಲ್ 22. ಕನ್ಫ್ಯೂಸ್ ಆಗ್ಬೇಡಿ. ಬ್ರಹ್ಮವರ್ಮ 1 ಅನ್ನ ನಾವು ಕಪಾಲ ಮರ್ಮ ಅಂತೀವಿ. ಬ್ರಹ್ಮವರ್ಮ 2 ಅನ್ನ ಬ್ರಹ್ಮರಂಧ್ರ ಅಂತೀವಿ. ಅಷ್ಟೇ ಬರ್ಕೊಳ್ಳಿ. ಸರಿ, ಹಾಗೆ ಕೆಳಗಡೆ ಬರ್ಕೊಳ್ಳಿ. ಇಂಪಾರ್ಟೆಂಟ್. ಬ್ರಹ್ಮರಂಧ್ರವನ್ನ 3 ದಿನಗಳಿಗೆ ಒಮ್ಮೆ ಮಾತ್ರ ಮಾಡಬೇಕು. ಬ್ರಹ್ಮವರ್ಣ 1 ಅನ್ನ ಕಪಾಲ ಮರ್ಮವನ್ನ ನೀವು ದಿನಾಲೂ ಮಾಡಿ ನಡೀತದೆ, ಏನು ತೊಂದರೆ ಇಲ್ಲ. ಆದ್ರೆ ಬ್ರಹ್ಮರಂಧ್ರ ಮರ್ಮವನ್ನ ಸಿವಿಯಾರಿಟಿ ಇತ್ತು ಅಂದ್ರೆ 3 ದಿನಗಳಿಗೆ ಒಮ್ಮೆ ಮಾಡಿ. ಇಲ್ಲ ಸರ್ ಅಷ್ಟಕ್ಕಷ್ಟೇ ಇದೆ ಸಿಂಪ್ಟಮ್ಸ್ ಅಂದ್ರೆ 7 ದಿನಗಳಿಗೆ ಒಮ್ಮೆ ಮಾಡಿ. ಬ್ರಹ್ಮ ಮರ್ಮ 1 ಅನ್ನ ನೀವು ದಿನಾಲೂ ಮಾಡಬಹುದು. ಆದ್ರೆ ಬ್ರಹ್ಮರಂಧ್ರ ಅಥವಾ ಬ್ರಹ್ಮ ಮರ್ಮ 2 ಅಕ್ಯುಪಾಯಿಂಟ್ GV22 ಪಾಯಿಂಟ್ ಅನ್ನ ನೀವು 3 ದಿನಗಳಿಗೆ ಒಮ್ಮೆ ಅಥವಾ ವಾರಕ್ಕೆ ಒಮ್ಮೆ ಮಾಡಬಹುದು, ದಿನಾಲೂ ಮಾಡಬಾರದು. ಎಸ್. ಬ್ರಹ್ಮ ಮರ್ಮ 2 ಕೂಡ ನಿಮ್ಮ ಪಿತ್ತ ಡಿಸಾರ್ಡರ್, ಪಿತ್ತ ದೋಷವನ್ನ ಟ್ರೀಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಪಿತ್ತದ ಕಾಯಿಲೆ ನಿಮಗೆ ಬಂದಿತ್ತು ಅಂದ್ರೆ ಯು ಕ್ಯಾನ್ ಯೂಸ್. ಪಿತ್ತ ಅಂದ್ರೇನು, ಕಫ ಅಂದ್ರೇನು, ವಾತ ಅಂದ್ರೇನು ನಾಡಿ ತರಗತಿಯಲ್ಲಿ ಕಲಿತೀರಿ. ಸರಿನಾ? ಬೆಸ್ಟ್ ಎಲ್ಲಿ ವರ್ಕ್ ಆಗುತ್ತೆ ಬ್ರಹ್ಮವರ್ಮಂ 2. ಬ್ರಹ್ಮರಂಧ್ರ ಅಂದ್ರೆ ಹಾರ್ಟ್ ಪಲ್ಪಿಟೇಷನ್ ಆಗ್ತಾ ಇರುತ್ತೆ ನೋಡಿ, ಎದೆ ಬಡಿತಾ ಇರುತ್ತೆ, ಸೌಂಡ್ ಬರ್ತಾ ಇದೆ, ಇನ್ನು ಸೌಂಡ್ ಎಲ್ಲಿ ಬರುತ್ತೆ? ಗೊರಕೆಯಲ್ಲಿ ಬರುತ್ತೆ. ನೀಯಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಮೊಳಕಾಲಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಈ ತರ ಸೌಂಡ್ ಬರ್ತಾ ಇದೆ, ಪಲ್ಪಿಟೇಷನ್, ಹೃದಯದ ಬಡಿತ ಆಗ್ತಾ ಇದೆಯಪ್ಪ ಅಂದ್ರೆ ಯು ಕ್ಯಾನ್ ಯೂಸ್. ನೀವು ಬ್ರಹ್ಮರಂಧ್ರವನ್ನ ಹೃದಯದ ಬಡಿತಕ್ಕೆ ಬೆಸ್ಟ್ ಆಗಿ ಮಾಡಬಹುದು. ಪಿತ್ತದಿಂದ ಬರುವ, ಈಟಿಂದ ಬರುವ ಹೆಡ್ಏಕ್, ಈಟಿಂದ ಬರುವ ಮೋಷನ್ ತೊಂದರೆಗಳು, ಈಟಿಂದ ಆಗುವ ಹಾರ್ಟ್ ಪಲ್ಪಿಟೇಷನ್, IBP, ಸಿವಿಯರ್ ಹೆಡ್ಏಕ್, ಹಾರ್ಡ್ ಮೋಷನ್, ನೀವು ಬ್ರಹ್ಮ ಮರ್ಮ 2 ಅಂದ್ರೆ ಬ್ರಹ್ಮರಂಧ್ರ ಮರ್ಮವನ್ನ ಮಾಡಬಹುದು. ದಿನಾಲೂ ಮಾಡುವಂಗಿಲ್ಲ. ದಿನಾಲೂ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಸಿವಿಯಾರಿಟಿ. ನಿಮ್ಗೆ ಗೊತ್ತಿದೆ ಅಕ್ಯುಪಂಕ್ಚರ್ ಪಾಯಿಂಟ್ ಕೆಲವೊಂದನ್ನ ದಿನಾಲೂ ಮಾಡಬಹುದು, ಕೆಲವೊಂದನ್ನ ವಾರಕ್ಕೊಮ್ಮೆ ಮಾಡಕ್ ಹೇಳ್ತೇವೆ. ಅದೇ ತರ ಇದು GV22 ಅಕ್ಯುಪಂಕ್ಚರ್ ಪಾಯಿಂಟ್ ಆಗಿರೋ ಕಾರಣಕ್ಕೆ GV22 ಅಲ್ಲಿ ಒಂದು ಮೆರಿಡಿಯನ್ ಪಾಸ್ ಆಗುತ್ತೆ. ಆ ಮೆರಿಡಿಯನ್ ಯಾವ್ದಪ್ಪ ಅಂದ್ರೆ ಸ್ಟಮಕ್ ಮೆರಿಡಿಯನ್. GV22 ಅಲ್ಲೇ ಬಂದ್ಬಿಟ್ಟು ಕ್ರಾಸ್ ಆಗುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. GV22 ಪಾಯಿಂಟ್ ಅಂದ್ರೆ ಬ್ರಹ್ಮ ಮರ್ಮ 2 ಅನ್ನ ಎನಿ ಸ್ಟಮಕ್ ಕೋಲ್ಡ್ನೆಸ್, ಅಸಿಡಿಟಿ, ಉಳಿ ತೇಗು ಟ್ರೀಟ್. ಸ್ಟಮಕ್ ರಿಲೇಟೆಡ್ ಕಾಯಿಲೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ಸೌಂಡ್ ಬರುತ್ತೆ, ಇಂಡೈಜೆಷನ್ ಆದಂಗ ಆಗುತ್ತೆ, ಇವೆಲ್ಲಕ್ಕೂ ನೀವು 2 ಬ್ರಹ್ಮರಂಧ್ರವನ್ನ ಮಾಡಬಹುದು. ಇನ್ನು ಬೆಸ್ಟ್ ಯಾರಿಗೆ ವರ್ಕ್ ಆಗುತ್ತೆ ಅಂದ್ರೆ ಮೆಮೊರಿ, ಈ ನೆನಪಿನ ಶಕ್ತಿ ಏಜ್ ಆಗ್ತಾ ಕಡಿಮೆ ಆಗ್ತಾ ಇರುತ್ತಲ್ವಾ, ಅವರಿಗೆ ಪಿತ್ತ ನಾಶಕದಿಂದ ಆಗ್ತಾ ಇರುತ್ತೆ. ಪಿತ್ತದ ತೊಂದರೆಯಿಂದ ಏಜ್ ಆಗ್ತಾ ಕಡಿಮೆ ಆಗ್ತಾ ಇದೆ. ಇಲ್ಲ ಸರ್ ಏಜ್ ಇದೆ ಮೆಮೊರಿ ಹೋಗ್ತಾ ಇದೆಯಪ್ಪ ಅಂದ್ರೆ ನೀವು ತಿಲರ್ಥ 1 ತಿಲರ್ಥ 2 ಅನ್ನ ಮಾಡಿ. ಏಜ್ ಆಗ್ತಾ ಮೆಮೊರಿ ಲಾಸ್ ಆಗ್ತಾ ಇದೆ, ಅರ್ಲಿ ಮೆನ್ಸಸ್ ಅಲ್ಲ, ಫ್ರೀಕ್ವೆಂಟ್ ಯುರಿನೇಷನ್, ಇರಿಟೇಬಲ್ ಬೋವಲ್ ಸಿಂಡ್ರಮ್ ಬರ್ತಾ ಇತ್ತಪ್ಪ ಅಂದ್ರೆ ನೀವು ಬ್ರಹ್ಮರಂಧ್ರ ಮರ್ಮವನ್ನ ಮಾಡಬಹುದು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನೂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಎನಿ ಮೂಗಿನ ತೊಂದರೆಗಳು, ಬ್ರಹ್ಮರಂಧ್ರ. ಬ್ರಹ್ಮವರ್ಮ 1 ಅಷ್ಟೊಂದು ವರ್ಕ್ ಆಗಲ್ಲ ಮೂಗಿನ ತೊಂದರೆಗಳಿಗೆ ತಿಲರ್ಥ 1 ತಿಲರ್ಥ 2 ಬ್ರಹ್ಮ ಮರ್ಮ 2 ಅಥವಾ ಬ್ರಹ್ಮರಂಧ್ರವನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ತಿಲರ್ಥ 1 ತಿಲರ್ಥ 2 ದಿನಾಲೂ ಮಾಡಿ, ಬ್ರಹ್ಮರಂಧ್ರವನ್ನ 3 ದಿನಗಳಿಗೆ ಒಮ್ಮೆ ಮಾಡಿ. ಎನಿ ನೋಸ್ ಆರ್ ಲಂಗ್ ಅಥವಾ ಕೆಲವೊಬ್ಬರಿಗೆ ನಾದಲ್ ಕ್ವಾಲಿಫ್ ಆಗಿರುತ್ತೆ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಸರಿನಾ? ಹಾಗಾಗಿ ಅದನ್ನ ನೋಡ್ಬಿಟ್ಟು ಮಾಡಿ. ಇಲ್ಲ ಸರ್ ನನಗೆ ನೆನಪಿನ ಶಕ್ತಿ ಇದೆ, ಈ ಮಕ್ಕಳಲ್ಲಿ ಏನಾಗುತ್ತಪ್ಪ ಅಂದ್ರೆ ನೆನಪಿರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಆದ್ರೆ ಆ ಟೈಮಿಗೆ ಬರ್ತಾ ಇರಲ್ಲ. ಎಕ್ಸಾಮ್ ಅಲ್ಲಿ ಹೋಗ್ತಾರೆ, ಬರಿಬೇಕಂತ ಹೇಳ್ತಾರೆ, ಆ ಟೈಮಿಗೆ ಬರ್ತಾ ಇರಲ್ಲ. ಆ ಬುದ್ಧಿಶಕ್ತಿಯನ್ನ ಆ ಟೈಮಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ ಬರ್ಬೇಕಪ್ಪ ಅಂದ್ರೆ ಯು ಕ್ಯಾನ್ ಟ್ರೀಟ್ ಬ್ರಹ್ಮರಂಧ್ರ.
ನಿಮ್ಗೆ ಗೊತ್ತಿದೆ ಬ್ರಹ್ಮ ಅಂದ್ರೆ ಏನು? ಸೃಷ್ಟಿ, ನೇಚರ್, ಪ್ರಜ್ಞೆ ಅಥವಾ ಪ್ರಜ್ಞೆಯ ವಿಸ್ತಾರವಾದ ಸ್ಥಿತಿ. ಇಲ್ಲ ಸರ್ ಆತನಿಗೆ ಪ್ರಜ್ಞೆ ಇಲ್ಲ ಸರ್, ಸುಮ್ಮನೆ ಏನೇನೋ ಮಾತಾಡ್ತಾನೆ ಅಂತಾರಲ್ವಾ, ಆತನಿಗೆ ನೀವು ಬ್ರಹ್ಮರಂಧ್ರ 1 ಮತ್ತು 2 ಅನ್ನ ಎರಡೂ ಮಾಡಿ. ಮಾನಸಿಕ ಕಾಯಿಲೆ ಇದೆಯಪ್ಪ ಅಂದ್ರೆ ನೀವು ತಿಲರ್ಥ 1, T1, T2, B1, B2. T1 ಅಂದ್ರೆ ತಿಲರ್ಥ, T2 ಅಂದ್ರೆ ತಿಲರ್ಥ 2, B1 ಅಂದ್ರೆ ಬ್ರಹ್ಮ 1, B2 ಅಂದ್ರೆ ಬ್ರಹ್ಮ 2. T1, T2, B1, B2 ಅನ್ನ ಮಾಡಬಹುದು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ, ಸರಿನಾ? ಇನ್ನು ಬ್ರಹ್ಮ ವರ್ಮಂ ಪಿತ್ತ ಮತ್ತು 75 to 80% ಪಿತ್ತ ಪ್ರಕೃತಿಯನ್ನ ರೆಡಿ ಮಾಡಿದ್ರೆ ಇನ್ನೊಂದು 20% ವಾತ ಪ್ರಕೃತಿಯನ್ನ ರೆಡಿ ಮಾಡುತ್ತೆ. ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ ನೋಡಿ, ಜಾಯಿಂಟ್ ಪೇನ್ ಬಂದಿದೆ ಅಂದ್ರೆ ವಾತ ಸೇರಿರುತ್ತೆ ಬರುತ್ತೆ, ವಾತ ಸೇರಿರುತ್ತೆ ಬರುತ್ತೆ ಅಂತಾರೆ ಅಲ್ವಾ. ಈ ವಾತವನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಬ್ರಹ್ಮರಂಧ್ರವನ್ನ ಯೂಸ್ ಮಾಡಬಹುದು. ವಾತದಿಂದ ಕೀಲು ನೋವು ಬಂದಿದೆ, ವಾತದಿಂದ ನೀ ಪೇನ್ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ವಾತ ಮೀನ್ಸ್ ಸ್ವೆಲ್ಲಿಂಗ್ ಇತ್ತಂದ್ರೆ ನೀವು ಬ್ರಹ್ಮರಂಧ್ರವನ್ನ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ವಾತ ದೋಷಕ್ಕೂ ವರ್ಕ್ ಆಗುತ್ತೆ, ಪಿತ್ತ ದೋಷಕ್ಕೂ ವರ್ಕ್ ಆಗುತ್ತೆ. ಬ್ರಹ್ಮರಂಧ್ರ ಅಂದ್ರೆ 3 ದಿನಗಳಿಗೆ ಒಮ್ಮೆ ಮಾಡ್ಬೇಕು, ಸರಿನಾ? ಇಲ್ಲ ಸರ್ ಏನೋ ಒಂದು ಥಿಂಕಿಂಗ್ ಮಾಡ್ತೀನಿ ಆದ್ರೆ ನನಗ್ ನಾನೇ ಮಾಡ್ಕೊಳಕ್ಕಾಗಲ್ಲ, ಇನ್ನೊಬ್ರು ಸಜೆಷನ್ ತಗೋಬೇಕಾಗತ್ತೆ, ನನಗ್ ನಾನೇ ಥಿಂಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸ್ಟಮಕ್ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಎನರ್ಜಿ ಫ್ಲೋ ಇರಲ್ಲ. ಸ್ಟಮಕ್ ಎನರ್ಜಿ ಫ್ಲೋ ಜೀವಿಗೆ ಬರ್ತಾ ಇರಲ್ಲ. ಹಾಗಾಗಿ ನೀವು ಆರಾಮಾಗಿ GV22 ಅಥವಾ ಬ್ರಹ್ಮರಂಧ್ರ ಪಾಯಿಂಟ್ ಅನ್ನ ಮಾಡಬಹುದು, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಇನ್ನು ಈ ಹುಟ್ಟುಡ್ತಾನೆ ಬರುತ್ತೆ ಒಂದಿಷ್ಟು ಕಾಯಿಲೆಗಳ, ಮಾನಸಿಕ ಕಾಯಿಲೆಗಳ. ಹುಟ್ಟುಡ್ತಾನೆ ಮಗು ಏನಾಗುತ್ತೆ, ಆಕ್ಟಿವಿಟಿ ಇರಲ್ಲ, ನೆನಪಿನ ಶಕ್ತಿ ಇರಲ್ಲ, ಸರಿಯಾಗಿ ವರ್ಕ್ ಮಾಡ್ತಾ ಇರಲ್ಲ, ಈ ತರ ಬೈ ಬರ್ತ್ ಇರ್ತವೆ. ಮಗು ಜನಿಸಿದಾಗ ಅದು ಸರಿಯಾಗಿ ಮಗು ಹೇಗೆ ಇರ್ಬೇಕು ಆ ತರ ಬೆಳವಣಿಗೆ ಇರಲ್ಲ ಮೆದುಳಿನಲ್ಲಿ. ಕೆಲವೊಬ್ರು ರಿಪೋರ್ಟ್ ಅನ್ನ ತಗೊಂಡ್ ಬರ್ತಿರ್ತಾರೆ, ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಸಿಟಿ ಸ್ಕ್ಯಾನ್ ಮಾಡಿರ್ತಾರಲ್ವಾ, ಅಲ್ಲಿ ಬೆಳವಣಿಗೆ ಇರಲ್ಲ. ಅಲ್ಲಿ 2 ಮೂಳೆಗಳು ಬರ್ತಾವಂತೆ, ಆ ಮೂಳೆಗಳ ಬೆಳವಣಿಗೆ ಕೊರತೆ ಮತ್ತು ಆ 2 ಮೂಳೆಗಳು ಒಂದು ಪೊಸಿಷನ್ ಅಲ್ಲೇ ಇರಬೇಕು, ಒಂದಕ್ಕೊಂದು ಇರಬೇಕು. ಆ ಬೆಳವಣಿಗೆ ಸಾಕಷ್ಟು ಇಲ್ಲದ ಕಾರಣ ಈ ಬೈ ಬರ್ತ್ ಮೆಂಟಲಿ ಡಿಸಾರ್ಡರ್ ಬರ್ತವೆ, ಸರಿನಾ? ಅಂತ ಸಂದರ್ಭದಲ್ಲಿ ನೀವು ಬ್ರಹ್ಮ ರಂಧ್ರವನ್ನ ಮಾಡಿ ಮತ್ತೆ ಬ್ರಹ್ಮ ವರ್ಮವನ್ನು ಮಾಡಿ, ತಿಲರ್ಥ ಮಾಡಿ ಮತ್ತೆ ತಿಲರ್ಥ 2 ಮಾಡಿ. ನಿಮ್ಮ ಮೆದುಳಿನ ಸಮಸ್ಯೆ ಇದೆಯಪ್ಪ, ನನ್ನ ಮೆದುಳು ವರ್ಕ್ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಕುಂಠಿತ ಬೆಳವಣಿಗೆ, ಈಗ 5ನೇ ಕ್ಲಾಸ್ ಅಲ್ಲಿರುವ ಬುದ್ಧಿ 10ನೇ ಕ್ಲಾಸ್ ಇರಲ್ಲ, 10ನೇ ಕ್ಲಾಸ್ ಅಲ್ಲಿ ಬಂದಂತ ಬುದ್ಧಿ 12ನೇ ಕ್ಲಾಸ್ ಅಲ್ಲಿ ಇರಲ್ಲ, ಅದಲ್ವಾ? 10th ಹೋಗ್ತಾ ಇದ್ದಾನೆ, 4-5ನೇ ತರಗತಿ ವಿದ್ಯಾರ್ಥಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಆತನಿಗೆ ಬೆಳವಣಿಗೆ ಆಗಿರಲ್ಲ. ಆ ಬೆಳವಣಿಗೆಯನ್ನ ನೀವು ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಯು ಕ್ಯಾನ್ ಟ್ರೀಟ್ ಬ್ರಹ್ಮರಂಧ್ರ 2. ಬ್ರೈನ್ ರಿಲೇಟೆಡ್ ನಿಮ್ಗೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಆರಾಮಾಗಿ ಬ್ರಹ್ಮರಂಧ್ರವನ್ನ ಮಾಡಿ, ಆದ್ರೆ ದಿನಾಲು ಮಾಡಬೇಡಿ. ದಿನಾಲು ಮಾಡಿದಾಗೆ ಅಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ಬಂದಿರೋ ಕಾರಣಕ್ಕೆ ನಿಮ್ಗೆ ಸ್ಟಮಕ್ ರಿಲೇಟೆಡ್ ಜಾಸ್ತಿ ಕಂಡು ಬರ್ತವೆ. ಸ್ಟಮಕ್ ಅಂದ್ರೆ ಗೊತ್ತಿದೆ ಅಲ್ವಾ? ನೀವು ದಿನಾಲು ಸ್ಟಮಕ್ ಬೇಕಾದ್ರೆ ಸ್ಟಮಕ್ 43 ಅಕ್ಯುಪಂಕ್ಚರ್ ಪಾಯಿಂಟ್ ಬರುತ್ತೆ, ದಿನಾಲು ಒಂದ್ 2-3 ದಿನ ಪ್ರೆಸ್ ಮಾಡಿ ನೋಡಿ, ಹೀಟ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಹಾಗಾಗಿ ನೀವು ದಿನಾಲು ಮಾಡಬೇಡಿ. ಕೆಲವೊಂದು ಸಂದರ್ಭದಲ್ಲಿ ದಿನಾಲು ಮಾಡುವಂತದ್ದು ಬರ್ತದೆ, ಅದು ಮುಂದೆ ಅಡ್ವಾನ್ಸ್ ಅಲ್ಲಿ ಕಲಿತಾ ಗೊತ್ತಾಗುತ್ತೆ. ಸಾಕಷ್ಟು ಸ್ಟಮಕ್ ರಿಲೇಟೆಡ್ ಬಂದಿದ್ನಪ್ಪ, ಇಲ್ಲ ಸರ್ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತಂದ್ರೆ ನೀವು ಒಂದಿನಕ್ಕೆ ಗ್ಯಾಪ್ ಬಿಟ್ಟು ಮಾಡ್ಬೇಕಾಗತ್ತೆ. ನೀವು ಇನ್ನು ಕಲಿತಾ ಇದೀರಲ್ವಾ, ಹಾಗಾಗಿ ಬ್ರಹ್ಮವನ್ನ ರಂಧ್ರ 2 ಬ್ರಹ್ಮರಂಧ್ರವನ್ನ ನೀವು 3 ದಿನಗಳಿಗೆ ಒಮ್ಮೆ ಮಾತ್ರ ಮಾಡಿ. ಬರ್ಕೊಂಡ್ಬಿಡಿ, ನಿಯಮಗಳು ಇಂಪಾರ್ಟೆಂಟ್ ಈ ತರ ಬರ್ಕೋಬೇಕು. ಒಂದಿಷ್ಟು ಈ ತರ ಬರ್ತವೆ, ಹೇಳ್ತಾ ಹೋಗ್ತೀನಿ, ಅದನ್ನ ಅಲ್ಲಿ ಬರ್ಕೊಂಡು ಅಷ್ಟೇ ಮಾಡ್ಬೇಕು. ತಿಲರ್ಥ 1 ಮಾಡ್ತೀರಿ, ಒಬ್ಬ ಪೇಷಂಟ್ ಬರ್ತಾನ, ತಿಲರ್ಥ 1 ಮಾಡ್ತೀರಿ, ತಿಲರ್ಥ 2 ಮಾಡ್ತೀರಿ, ಬ್ರಹ್ಮ 1 ಮಾಡ್ತೀರಿ, 2 ಮಾಡ್ತೀರಿ, ಹೌದಲ್ವಾ? ಆತನಿಗೆ ಏನ್ ಹೇಳ್ಬೇಕು, ಮನೇಲಿ ಮಾಡ್ಕಂತೀಯಪ್ಪ 1, 2 ತಿಲರ್ಥ 1, ತಿಲರ್ಥ 2 ಬ್ರಹ್ಮ ವರ್ಮ 1 ಅಷ್ಟೇ ಮಾಡಕ್ ಹೇಳಿ, ಬ್ರಹ್ಮ 2 ಮಾಡಕ್ ಹೇಳ್ಬೇಡಿ. ನೀವೇ ಮಾಡಿ ಒಂದ್ ವಾರ ಆದ ನಂತರ, ಸರಿನಾ? ಬಿಗಿನಿಂಗು ಬ್ರಹ್ಮ ವರ್ಮವನ್ನ ಬ್ರಹ್ಮ ರಂಧ್ರವನ್ನ ಬ್ರಹ್ಮ ಮರ್ಮ 2 ಅನ್ನ ವಾರಕ್ಕೆ ಒಮ್ಮೆ ಮಾತ್ರ ಮಾಡಿ. ಇನ್ನು ಕಲಿತಾ ಇದ್ದೀರಲ್ವಾ, ಸರಿಯಾಗಿ ಮಾಡ್ತಿರೋ ಇಲ್ಲ ಅನ್ನೋದು ಗೊತ್ತಿರಲ್ಲ. ಒಂದು 20-30 ಜನಕ್ಕೆ ಪ್ರಾಕ್ಟೀಸ್ ಮಾಡೋವರೆಗೆ ನೀವು
ಬ್ರಹ್ಮರಂಧ್ರವನ್ನ ವಾರಕ್ಕೆ ಒಮ್ಮೆ 7 ದಿನಗಳಿಗೆ ಒಮ್ಮೆ ಮಾಡ್ಬೇಕು. ಯಾಕಂದ್ರೆ ಇದು ಜಿ.ವಿ ಪಾಯಿಂಟ್. ನೀವೇನಾದ್ರೂ 2-3 ಸಲ ಮಾಡಿದ್ರಿ ಜಿ.ವಿ ಆಕ್ಟಿವೇಶನ್ ಆಯ್ತಪ್ಪ ಅಂದ್ರೆ ಅದಕ್ಕೆ ಕೌಂಟರ್ ಇನ್ನೂ ಗೊತ್ತಿಲ್ವಲ್ಲ ನಿಮ್ಗೆ, ಹಾಗಾಗಿ ನಿಮ್ಗೆ ಮುಂದೆ ಕೌಂಟರ್ ಪಾಯಿಂಟ್ ಮರ್ಮಕ್ಕೆ ಸಿಕ್ತು ಅಂದ್ರೆ ಧೈರ್ಯದಿಂದ ಮಾಡ್ತೀರಿ. ಓಕೆನಾ? ಸರಿ. ನಿನ್ನೆ ಒಂದು ಕ್ವಶನ್ ಕೇಳಿದ್ದೆ ನಾನು. ಏನಪ್ಪಾ ಅಂತಂದ್ರೆ ಡ್ಯಾಶ್ ಡ್ಯಾಶ್ ಒಬ್ಬ ವ್ಯಕ್ತಿಯು ಡ್ಯಾಶ್ ಡ್ಯಾಶ್ ಎಂದನು. ಯಾರಿಗಾದ್ರೂ ಗೊತ್ತಾ? ಸರ್ ಬಪ್ಪಣಾಚಾರ್ಯ ಅಂತ ಸರ್. ಅವರು ಸಿದ್ಧಮಂಗಳ ಸ್ತೋತ್ರಂ ಕಂಪೋಸ್ ಮಾಡೋವಾಗ ಇದನ್ನ ಬರ್ದಿದ್ರಂತೆ. ಅವರು ಅದೇ ದತ್ತಾತ್ರೇಯ ದೇವ್ರನ್ನ ಫಾಲೋವರ್ ಅಂತೆ ಸರ್. ಅದಕ್ಕೆ ಅದು ಆ ಬುಕ್ ಅಲ್ಲಿ ಕಂಪೋಸ್ ಮಾಡೋವಾಗ ಇದು ಬರ್ದಿದ್ರಂತೆ ಸರ್, ಆತ್ಮ ಜ್ಯೋತಿ ಅಂತ, ಆತ್ಮದ ಜ್ಯೋತಿ ಅಂತ. ಮತ್ತೆ ಇನ್ನು ಆತ್ಮದ ಜ್ಯೋತಿ. ಎಸ್, ನೋಡೋಣ ಮೇಡಮ್, ಇನ್ನೊಂದಿಬ್ರು 3 ಕೇಳೋಣ. ಎಸ್, ಯಾರಿಗಾದ್ರೂ ಗೊತ್ತಾ? ಮೆಸೇಜ್ ಮಾಡಿ. ಟೇಕ್ 2 to 3 minute ರೆಸ್ಟ್, ಆಮೇಲೆ ನೋಡುವ. ಕಮಿಂಗ್ ಟು ದ ಟಾಪಿಕ್. ಎಸ್, ನಾವು ಇವತ್ತು ಈ ಬಗ್ಗೆ ತಿಲರ್ಥವನ್ನು, ತಿಲರ್ಥ 2, ಬ್ರಹ್ಮವನ್ನು, ಬ್ರಹ್ಮ 2 ನೋಡಿದೀವಿ. ಇವಾಗ ಪ್ರಾಕ್ಟಿಕಲ್ ನಿಮ್ಗೆ ಒಂದು 3D ಇಮೇಜ್ ಅಲ್ಲಿ ತೋರಿಸ್ತಾ ಬರ್ತೀನಿ, ಅದನ್ನ ನೋಡ್ತಾ ಬನ್ನಿ. ಅದಾದ ನಂತರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಹೀಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೊಕೇಶನ್ ಅನ್ನು ಗೊತ್ತಾಗ್ಬೇಕು ನಿಮ್ಗೆ. ಲೊಕೇಶನ್ ಅನ್ನ ತಿಳಿತಾ ಬನ್ನಿ, ಸರಿನಾ? ಎಸ್, ಕಾಣ್ತಾ ಇದೆಯಮ್ಮ? ಕಾಣಿಸ್ತಿದೆ ಸರ್. ತಿಲರ್ಥ ಈ ಭಾಗ ಏನಿದೆ ಅಲ್ವಾ, ತಿಲರ್ಥ 1 ಇಲ್ಲಿಂದ 1.5 ಫಿಂಗರ್. 1.5 ಫಿಂಗರ್ ಏನ್ ಬರುತ್ತಪ್ಪ ಅಂದ್ರೆ ತಿಲರ್ಥ 2. ತಿಲರ್ಥ 2 ಕಂಡು ಬರುತ್ತೆ. ಇದು ತಿಲರ್ಥ 1 ನಿಮ್ಗೆ ಗೊತ್ತಿದೆ, ಸ್ವಲ್ಪ ಇಂದ ಮುಂದೆ ನಡೀತದೆ. ತಿಲರ್ಥ 1 ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಭಾಗದಲ್ಲಿ. ತಿಲರ್ಥ 1 ಜಸ್ಟ್ T1 ಅಂತ ತಗೊಳ್ಳಿ, ಇದು T2. ಓಕೆನಾ? ಬ್ರಹ್ಮವರ್ಮ ಮೇಲ್ಕೊಂಡು ಬರುತ್ತಪ್ಪ ಅಂದ್ರೆ ನಿಮ್ಮ ಹಣೆಯ ಮೇಲ್ಗಡೆ ಪಿಂಕ್ ಕಲರ್ ಮಾಡ್ತೀನಲ್ವಾ, ಇಲ್ಲಿ ಮೂಗಿನ ನೇರವಾಗಿ ನೋಡಿ, ಮೂಗಿನ ನೇರವಾಗಿ ಕಂಡು ಬರುತ್ತೆ. ಇದಕ್ಕೆ ಬ್ರಹ್ಮವರ್ಮ 1 ಅಂತಾರೆ. ಬ್ರಹ್ಮ 1 ಇಲ್ಲಿಂದ 3 ಫಿಂಗರ್, 3 ಫಿಂಗರ್ ಮೇಲ್ಗಡೆ, ಬ್ರಹ್ಮದಿಂದ 3, 1 2 3 ಫಿಂಗರ್ ಮೇಲ್ಗಡೆ ಬ್ರಹ್ಮ ಅಥವಾ ಬ್ರಹ್ಮರಂಧ್ರ 2 ಕಂಡು ಬರುತ್ತೆ. ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ವೈಡ್ ಸೀಟ್ ಅಲ್ಲಿ ಬರ್ಕೊಳ್ಳಿ. ಈ ತರನೇ ಒಂದು ಡಯಾಗ್ರಾಮ್ ಅನ್ನ ಹಾಕೊಳ್ಳಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಜಸ್ಟ್ ಬೆಸ್ಟ್ ಆಗಿ ಗೊತ್ತಾಗುತ್ತೆ. ಪೆನ್ಸಿಲ್ ತಗೊಂಡಾದ್ರೂ ಬರ್ಕೋಬಹುದು. ಆರಾಮಾಗಿ ಸಮಯ ಇದೆ, ಬರ್ಕೊಳ್ಳಿ. ಅಥವಾ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ಆಗ್ತಾ ಇಲ್ಲಪ್ಪ ಬರ್ಕೊಳಕ್ಕೆ ಅಂದ್ರೆ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಏನಾ? ತಿಲರ್ಥ ಕಾಳಂ 1, ತಿಲರ್ಥ ಕಾಳಂ 2, ಬ್ರಹ್ಮವರ್ಮ 1, ಬ್ರಹ್ಮವರ್ಮ 2. ಇಲ್ಲಿ ಅಧಿಪತಿ ಮರ್ಮ ಬರುತ್ತೆ, ಅದು ನಾಳೆ ಬರುತ್ತೆ, ಸರಿನಾ? ಓಕೆ. ಕೆಲವೊಬ್ರಿಗೆ ಹಣೆ ಇಲ್ಲಿ ಇರುತ್ತೆ, ಇಷ್ಟು ಮೇಲೆ ಬಂದಿರುತ್ತೆ. ಇಲ್ಲಿಂದ ತಗೊಳ್ಳಿ, ಏನ್ ಪರವಾಗಿಲ್ಲ. ನಿಮ್ಮ ಏರ್ ಲೈನ್ ಇಲ್ಲಿಗೆ ಬಂದಿತ್ತು ಅಂತಂದ್ರೆ ಇಲ್ಲಿಗೆ ತಗೊಳ್ಳಿ, ಪರವಾಗಿಲ್ಲ. ನಿಮ್ಮ ಏರ್ ಲೈನ್ ಇಲ್ಲಿಂದ ನಿಮ್ಮ ಏರ್ಸ್ ಬೆಳೀತಾ ಇದಾವಪ್ಪ ಅಂದ್ರೆ ಇಲ್ಲಿಂದ ತಗೊಳ್ಳಿ. ಕನ್ಫ್ಯೂಸ್ ಆಗುತ್ತೆ ಈ ಭಾಗದಲ್ಲಿ, ನೋಡ್ಕೊಂಡು ಮಾಡಿ. ನೋಡಿ, ಬ್ರಹ್ಮವನ್ನು ಬ್ರಹ್ಮ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ಹಣೆಯ ಎಂದಾಗ್ತಾ ಇದೆಯಪ್ಪ ಅಂದ್ರೆ ಇಲ್ಲಿಗೆ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಎಲ್ಲ ಸ್ವಲ್ಪ ಮೇಲೆ ಇದೆಯಪ್ಪ ಅಂದ್ರೆ ಇಲ್ಲಿಂದ 3 ಫಿಂಗರ್ ಬ್ರಹ್ಮ ಮರ್ಮ 2 ಬರುತ್ತೆ, ಸರಿನಾ? ತಿಲರ್ಥ ಕಾಳಮ್ಮನ ಏನ್ ಮಾಡ್ತೀರಿ? ಮೇಲ್ಮುಖವಾಗಿ ಮಾಡ್ತೀರಿ. ತಿಲರ್ಥ ಕಾಳಂ 2 ಮೇಲ್ಮುಖ ಮಾಡ್ತೀರಿ. ಆದ್ರೆ ಬ್ರಹ್ಮ 1 ಬ್ರಹ್ಮ 2 ಏನ್ ಮಾಡ್ತಾರೆ?
ಜಿಗ್ ಜಾಗ್ ಮೋಷನ್ ಅಲ್ಲಿ ಮಾಡೋದಿರುತ್ತೆ. ಜಿಗ್ ಜಾಗ್ ಮೋಷನ್ ಇದನ್ನ ಹೇಗೆ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ತಲೆ ಕೆಡಿಸ್ಕೋಬೇಡಿ, ಅಷ್ಟೇ ತಿಳ್ಕೊಳ್ಳಿ. ಬ್ರಹ್ಮ 1 ಬ್ರಹ್ಮ 2 ಜಿಗ್ ಜಾಗ್ ಮೋಷನ್. ತಿಲರ್ಥ 1 ತಿಲರ್ಥ 2 ಹೇಗೆ ಅಂತೇಳಿ ನಿಮ್ಗೆ ಗೊತ್ತಾಗಿದೆ ಅಷ್ಟೇನೆ. ತಿಲರ್ಥ 2 ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ 1.5 ಫಿಂಗರ್ ಹಣೆಯ ಮೇಲ್ಗಡೆ. ಸರಿನಾ? ನಾ ಮುಂದಿನ ತರಗತಿಯಲ್ಲಿ ಅಧಿಪತಿ ಕಲಿತೀರ. ನಿಮ್ಮ ಕಿವಿಯ ಈ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ನನಗೆ ಇದಾದ ನಂತರ ಹೇಗೆ ಮಾಡಬೇಕು ಅಲ್ವಾ, ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ತಿಲರ್ಥ 1 ತಿಲರ್ಥ 2 ಬ್ರಹ್ಮ 1 ಬ್ರಹ್ಮ 2 ಎಲ್ಲವನ್ನ ನೋಡೋಣ. ನಾನು ಮಾಡಿದಂಗೆ ಮಾಡ್ತಾ ಬನ್ನಿ. ಮೊದಲ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು. 4 ಮಾಡಬೇಕು. ಅದೇ ಬ್ರಹ್ಮ 2 ಮಾಡಿದ ನಂತರ 3 ಡೇಸ್ ಮತ್ತೆ ಮಾಡ್ಬಿಡಿ. ಇಂಪಾರ್ಟೆಂಟ್. ಸರಿನಾ? ಈ ಭಾಗ ನಿಮ್ಗೆ ಈಗ ಬಂದಿದೆ ಅಲ್ವಾ, ಈ ಭಾಗದಿಂದ ಸ್ವಲ್ಪ ಈ ಭಾಗ 1 2 3 ಇದು T1 ತಿಲರ್ಥ ಕಾಳಂ 1. ಇಲ್ಲಿಂದ 1.5 ಫಿಂಗರ್ ತಿಲರ್ಥ ಇಲ್ಲಿ ಬಂತಂದ್ರೆ ಇಲ್ಲಿಂದ 1.5 ಫಿಂಗರ್ ಅಂದ್ರೆ ಅಬ್ಬಬ್ಬ ಇಲ್ಲಿ ಬರುತ್ತೆ. ಮೇಲೆ ತಗೋಬೇಕು, 3 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಬಿಡಬೇಕು. ಸರಿನಾ? ಬ್ರಹ್ಮ ವರ್ಮಂ 1 ನಿಮ್ಮ ಹಣೆಯ ಏರ್ ಲೈನ್ ಇಲ್ಲಿ ಕಂಡು ಬರುತ್ತಲ್ವಾ, ಇಲ್ಲಿ ಜಿಗ್ ಜಾಗ್ ಮೋಷನ್ ಅಲ್ಲಿ ಮಾಡೋದಿರುತ್ತೆ. ನೋಡಿ ಇಲ್ಲಿ ಜಿಗ್ ಜಾಗ್ ಹೆಂಗ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಆ ಪಾಯಿಂಟ್ಗೆ ಕೈಯನ್ನು ಇಡಿ. ಜಿಗ್ ಜಾಗ್ ಮೋಷನ್. ಜಿಗ್ ಜಾಗ್ ಮೋಷನ್ ಅಂತಾರೆ ಹೀಗೆ. 3 ಟೈಮ್ ಮಾಡಿ ಬಿಗಿನಿಂಗ್. 5 ಟೈಮ್ 6 ಟೈಮ್ ಮಾಡ್ಬೋದು. ನೀವು ಕಲಿತಾ ಇದ್ದೀರಿ, ಜಸ್ಟ್ 3 ಟೈಮ್. 1 2 3 ಬಿಟ್ಬಿಡಿ. ಮತ್ತೆ 1 2 3 ಬಿಡಿ. ಮತ್ತೆ 1 2 3 ಬಿಡಿ. ಇದಕ್ಕೆ ಜಿಗ್ ಜಾಗ್ ಮೋಷನ್ ಅಂತಾರೆ. 1 2 3 1 2 3 1 2 3 ಇಲ್ಲಿಂದ 3 ಫಿಂಗರ್ ಮೇಲ್ಗಡೆ ಮೂಗಿನ ನೇರವಾಗಿ One, two, three. 1 2 3 1 2 3 ಬಿಡಿ. ಬ್ರಹ್ಮ ಮರ್ಮ 2 ಇದನ್ನ ನಿಧಾನವಾಗಿ ರೆಕಾರ್ಡಿಂಗ್ ಅನ್ನ 1 ಸಲ 2 ಸಲ ನೋಡಿ ಮಾಡ್ಬೇಕು ನೀವು. ತಿಲರ್ಥ ಕಾಳಂ 2 ಹೀಗೆ ಮಾಡ್ತೀವಿ, ಬ್ರಹ್ಮವನ್ನ ಹೀಗೆ ಮಾಡ್ತೀವಿ, ಬ್ರಹ್ಮ 2 ಹೀಗೆ ಮಾಡ್ತೀವಿ. ಅಧಿಪತಿನೂ ಕೂಡ ಇದೇ ತರ ಮಾಡೋದಿರುತ್ತೆ. ಸರಿನಾ? ಆದ್ರೆ ನೀವು ಬ್ರಹ್ಮ ಮರ್ಮಂ 2 ಪದೇ ಪದೇ ಮಾಡಬೇಡಿ. ಸರಿನಾ? ಗೊತ್ತಾಯ್ತಲ್ವಾ? ಎನಿ ಕನ್ಫ್ಯೂಷನ್ ಏನು ಮರ್ಮ ಮಾಡೋದ್ರಲ್ಲಿ? ಎನಿ ಡೌಟ್ ಏನಾದ್ರೂ ಇದೆನಾ? ಕ್ಯಾನ್ ಆಸ್ಕ್, ಕೇಳಬಹುದು. ಎಸ್. ಅನುಷಾ, ಅಶೋಕ್. ಮೇಡಮ್ ಹೇಳಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಸರ್ ಮತ್ತೊಂದ್ ಸರಿ ನಮಸ್ತೆ. ಹಲೋ ಮತ್ತೊಂದ್ಸಲ ನಮಸ್ತೆ ಸರ್. ಮತ್ತೊಂದ್ ಸರಿ B2 ತೋರಿಸಿ ಸರ್. ಬ್ರಹ್ಮ ಪಾಯಿಂಟ್ 2 ಹೇಗ್ ಪ್ರೆಸ್ ಮಾಡೋದು ಅಂತ ಒಂದಾ? ತೋರಿಸಿ ಸರ್. ಹಾ ಅದು ಹೌದು ಸೇಮ್ ಜಿಗ್ಜಾಗ್ ಮೋಷನ್ ಅಲ್ಲಿ ಈಗ ಮಾಡಿದ್ನಿ ಅಲ್ವಾ, ಇಲ್ಲಿ ಮಾಡಿದ್ನಿ ಹೌದು ಅಲ್ವಾ, ಸೇಮ್ ಅಲ್ಲಿ ಹೌದು. ಅದೇ ತರ ಹಾ ಜಿಗ್ಜಾಗ್ ಮೋಷನ್. ಓಕೆ. ಜಿಗ್ಜಾಗ್ ಮೋಷನ್ ಅಂದ್ರೆ ಹೀಗೆ ಹಾ. ಹೀಗೆ ಸರಿನಾ. ನೆಕ್ಸ್ಟ್ ನಾನು ಯಾವುದೇ ಮರ್ಮಾನ್ ಜಿಗ್ಜಾಗ್ ಅಂದ್ರೆ ಹಿಂಗೆ ಮಾಡ್ಬೇಕು ನೀವು. ಓಕೆ ಸರ್. ಸರಿನಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಲೀಲಾ ರಾಣಿ ಮೇಡಮ್ ಹೇಳಿ. ಲಿಲ್ಲಿ ರಾಣಿ ಚಿಕ್ಕದಾಗಿ ಕಾಣುತ್ತೆ ನಿಮ್ಮ ಹೆಸರು. ನಮಸ್ತೆ ಎಸ್ ಸರ್. ಮೇಡಮ್. ಎಸ್ ಎಸ್ ನಮಸ್ತೆ. ಸರ್ ಇದು ತಿಲಾಂತ ಕಳಂ 1 ಮತ್ತೆ 2 ಬರೀ ಪ್ರೆಷರ್ ಅಷ್ಟೇ ಕೊಡ್ಬೇಕಲ್ಲ ಸರ್? ಅದು ಹಂಗೆ ಮೇಲೆತ್ತಿ ಪ್ರೆಷರ್ ಕೊಡ್ಬೇಕು ನೋ ಪ್ರೆಷರ್, ಅಲ್ಲ ಇಲ್ಲಿ ಸರ್? ಒತ್ತಡ ಕೊಡೋದಿಲ್ಲ. ಅಲ್ಲ ಸರ್, ಅಂದ್ರೆ ಜಿಗ್ಜಾಗ್ ಇಲ್ಲ ಅದು. ತಿಲರ್ಥ 1 ತಿಲರ್ಥ 2 ಮೇಲೆ, ಹಾ ಸರ್, ಬ್ರಹ್ಮ 1 ಬ್ರಹ್ಮ 2 ಜಿಗ್ಜಾಗ್. ಅದು ಜಿಗ್ಜಾಗ್ ಅಷ್ಟೇ. ಎಸ್ ಆಮೇಲೆ ಸರ್ ಈಗ ನಾವ್ ಇಲ್ಲಿ ಮಾಡ್ತಾ ಇರ್ತೀವಲ್ಲ ಸರ್, ಅದು ಹಿಂಗ್ ಜಿಗ್ಜಾಗ್ ಅಂದ್ರೆ 1 ಕೌಂಟ್ ತಗೋಬೇಕು. ಎಷ್ಟೇ ನೋಡಿ. ಹಾ ಸರ್. 1 ಇವಾಗ ಇಲ್ಲಿದೆ ಅಲ್ವಾ, ಈಗ ಹಾ ಸರ್. ಹೋಗಿ ಈಗ ಬರ್ತಲ್ವಾ ಹಾ ಸರ್, 1 ಅದು 1 ಹೀಗೆ ಆ ತರ. ಸುಮ್ನೆ ಆಗ ಆ ತರ ಮಾಡಬೇಡಿ. 1 2 3 ಅಂತ ಹೇಳಿ ಸಾಕು. ಓಕೆ ಸರ್. ಹಾ ಸರ್, ಸರಿನಾ? ಅದು ಎಷ್ಟು ಸರ್? 3 ಟೈಮ್ಸ್ ಮಾಡ್ಬೇಕಾ ಸರ್? 3 ಟೈಮ್. 1 ಸಿಟ್ಟಿಂಗ್ ಅಲ್ಲಿ 3 ಟೈಮ್ಸ್ ಅಷ್ಟೇ. ಹ್ಮ್ ಓಕೆ ಸರ್. ಓಕೆ. ಎಸ್ ಉಷಾ ಚಂದು ಮೇಡಮ್ ಹೇಳಿ. ಸರ್ ಎಸ್ ನಮಸ್ತೆ ಮೇಡಮ್. ಸರ್ ಇದನ್ನ ಎಷ್ಟು ದಿನಕ್ಕೊಂದ್ಸರಿ ಇದನ್ನ ಬೆಳಿಗ್ಗೆ ಖಾಲಿ ಹೋಟೆಲ್ ಮಾಡ್ಬೇಕಾ ಇಲ್ಲ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಸರ್ ಇದನ್ನ? ಇವತ್ ಬಂದ್ರ ಕ್ಲಾಸಿಗೆ? ಅದೇ ಸರ್, ಇಲ್ಲ ಗೊತ್ತಾಯ್ತು ನಂಗೆ. ಅಂದ್ರೆ ನಾನ್ ಮೊನ್ನೆ ಕ್ಲಾಸ್ ಅಟೆಂಡ್ ಮಾಡಿರ್ಲಿಲ್ಲ. ಅದೇ ತೊಂದ್ರೆ. ಮೊನ್ನೆ ಅದೇ ಖಾಲಿ ಹೋಟೆಲ್ ಮಾಡ್ಬೇಕಾ ಯಾವ ಟೈಮ್ ಹಾಗಾಗಿ ಮಾಡ್ಬೇಕು? ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನ 2ನೇ ತರಗತಿಯಲ್ಲಿದೆ. ದಯವಿಟ್ಟು ಹೋಗಿ ವಾಚಿಸಿ, ಹೋಗಿ ನೋಡಿ, ಅಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ. 6 hours ಒನ್ಸ್ ಮಾಡೋ ಮರ್ಮ ಹೇಳಿದ್ದೀನಿ. ಸರಿನಾ? ಬ್ರಹ್ಮ 2 ಮಾತ್ರ 3 days ಒನ್ಸ್ ಮಾಡಿ. ರಿಮೈನಿಂಗ್ ಎಲ್ಲ ನೀವು ಡೇ 2 ಕ್ಲಾಸ್ ಅನ್ನ ನೋಡ್ಕೋಬೇಕು. ಓಕೆನಾ? ಸರ್ ಮತ್ತೆ ಹಾಗಾಗಿ ಒಂದು ಎಲ್ಲ ರೆಕಾರ್ಡಿಂಗ್ ಅನ್ನ ನೋಡಿ ಬೆಸ್ಟ್ ಆಗಿ, ಇನ್ನೂ ಬೆಸ್ಟ್ ಆಗಿ ತಿಳಿಯುತ್ತೆ. ಸರ್ ಈಗ ಬೇರೆಯವ್ರಿಗೆ ನಾವು ಟ್ರೀಟ್ ಮಾಡ್ತೀವಲ್ವಾ, ಬೇರೆ ಕಲರ್ ಗಿಲರೆಲ್ಲ ಏನ್ ಬೇಡ, ಬರೀ ಮರ್ಮ ಒಂದ್ ಮಾಡಿದ್ರೆ ಸಾಕಾಗುತ್ತೆ ಸರ್. ನೋಡಿ. ಅದೇ ವರ್ಕ್ ಆಗುತ್ತೆ. ಕಲರ್ ಯಾಕೆ ಹಚ್ತೀರಾ ಮತ್ತೆ? 150 ಮರ್ಮನೇ ವರ್ಕ್ ಆಗುತ್ತೆ. ನಾನ್ ನಿಮ್ಗೆ ಆವಾಗ್ಲೇ ಹೇಳಿದ್ದೀನಿ ಡೇ 1 ಕ್ಲಾಸ್ ಅಲ್ಲೇನೆ. ಮರ್ಮದಿಂದಾನೇ ಬೇರೆ ಬೇರೆ ದಾರಿಗಳ ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸಿಂಗಲ್ ಸೀಡ್ ಎಲ್ಲಾನು ಕೂಡ ಅದರ ಮುಂದುವರೆದ ಭಾಗ ಅಷ್ಟೇನೆ. ಬರೇ ಓನ್ಲಿ ಮರ್ಮ ಮಾಡ್ಬಿಟ್ಟು ಹೀಲ್ ಮಾಡ್ಬೋದು. ಮಾಡಿ ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಏನಾ? ಸಂಧ್ಯಾ ಮೇಡಮ್. ಓಕೆ. ಗಂಗಾಧರ್ ಸ್ವಾಮಿ ಬಿ. ಹಾ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್? ಸೂಪರ್. ಸರ್ ನಂದು ರನ್ನಿಂಗ್ ನ್ಯೂಸ್ ತುಂಬಾ ಇತ್ತು, ನಿಮ್ಮ ಹತ್ರ ಪೇಮೆಂಟ್ ತಗೊಂಡಿದ್ದೆ, ತುಂಬಾ ಚೆನ್ನಾಗಿ ಇದಾಯ್ತು. ಲಾಸ್ಟ್ ಟೈಮ್ ಕೂಡ ಇದು ಕೂಡ ಹೇಳಿದೆ, ಒಂದು ಕೀಲ್ ಒಂದು ಇದಕ್ಕೆ ಕಳಿಸಿದೆ ನಿಮ್ಗೆ, ನಂಬರಿಂಗ್. ಸೊ ಇವಾಗ ನನ್ನ ಸಮಸ್ಯೆ ಅಂದ್ರೆ ಸರ್, ನನಗೆ ಕಾಲು ತುಂಬಾ ಹಿಚ್ಚಿಂಗ್ ಬರ್ತಿದೆ. ಅಂದ್ರೆ ಎಲ್ಲಿ ಗೊತ್ತಾ? ಮಂಡಿ ಹಿಂದೆಗಡೆ ಮತ್ತೆ ಈ ಬೆರಳುಗಳ ಹತ್ರ, ಕಾಲು ತೊಡೆ ಹತ್ರ ಎಲ್ಲ ತುಂಬಾ ಹಿಚ್ಚಿ ಬರ್ತದೆ. ನಾನು ತಿಳತಕ್ಕ ಅದು ಕೂಡ ಮಾಡ್ತಿದ್ದೀನಿ, ಮತ್ತೆ ಕಲರ್ ಕೂಡ ಹಾಕೊಂಡಿದ್ದೀನಿ. ಬಟ್ ಅದು ಕ್ಯೂರ್ ಆಯ್ತಲ್ಲ, ಬಟ್ ನಮ್ಗೆ ತುಂಬಾನೇ ಹಿಚ್ಚಿಂಗ್ ಬರ್ತಿದೆ. ಓಕೆ, ಗೊತ್ತಾಯ್ತು. ಇಚ್ಚಿಂಗು ಮತ್ತು ಇರಿಟೇಷನ್ಗೆ ಬ್ರಹ್ಮ ಮರ್ಮಂ 2 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಬ್ರಹ್ಮರಂಧ್ರ ಅದನ್ನ ನೀವು 3 ದಿನಗಳಿಗೆ ಒಮ್ಮೆ ಮಾಡ್ತಾ ಬನ್ನಿ. ಲಾಸ್ಟ್ ಕ್ವಶನ್ ಲೋಕೇಶ್ ಸರ್ ಹೇಳಿ. ನಮಸ್ತೆ ನಮಸ್ತೆ ಸರ್. ಎಸ್ ನಮಸ್ತೆ, ಕೇಳ್ತಾ ಇದೆ. ನೀವು ಹೆಂಗೆ ಲೇಡೀಸ್ಗೆ ಆಲ್ ಅಕ್ರಾಸ್ ಇಂಡಿಯಾ ರಿಸರ್ವೇಶನ್ ಇದೆನೋ ಆತರ ಜೆಂಟ್ಸ್ಗೂ ನಿಮ್ ಕ್ಲಾಸ್ ನಲ್ಲಿ ನಮಗೆ 33% ರಿಸರ್ವೇಶನ್ ತರಿಸ್ಬೇಕು ಸರ್. ನೋಡಿ ಎಷ್ಟ್ ಜನ ಮಾತೆಯರಿದ್ದಾರೆ, ಎಷ್ಟ್ ಜನ ಸಹೋದರ ಇದ್ದಾರೆ, ಎಲ್ಲರೂ ಅವರೆಲ್ಲ ಕೇಳೋ ಕ್ವಶನ್ಸ್ ಎಲ್ಲ ವ್ಯಾಲಿಡ್. ನಾವ್ ಏನ್ ಕ್ವಶನ್ ಕೇಳೋದೇ ಬೇಕಾಗಿಲ್ಲ, ನಮ್ ಡೌಟ್ ಎಲ್ಲ ಅವರೇ ಕ್ಲಿಯರ್ ಮಾಡ್ತಾರೆ. ಆದ್ರೂ ನಮಗೆ
ಇಬ್ಬರನ್ನ ಅವ್ರು ಕೇಳಿದ್ರೆ ನಮ್ಮನ್ನು ಒಬ್ಬರನ್ನಾದ್ರೂ ಕೇಳಿ ಸರ್, ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಅಂತಲ್ಲ, ಇಟ್ಸ್ ಆಲ್ ಇನ್ Yes. ಹ್ಯೂಮರ್. ಬಹಳ ಚೆನ್ನಾಗಿ ಹ್ಮ್ ನಡೀತಾ ಇದೆ ಕ್ಲಾಸ್. ನಿಮಗೆ ಹ್ಮ್ ಹ್ಮ್ ತುಂಬಾ ಹೃದಯದ ಧನ್ಯವಾದಗಳು. ಹ್ಮ್ ಹ್ಮ್ ಆಮೇಲೆ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದೀರಾ. ನಾನೊಂದು ಕೇಳೋದೇನಂತಂದ್ರೆ, ತಿಲಾರ್ಥ ಕಾಳಂ 1 ಇಲ್ಲಾಯ್ತು, ಆಮೇಲೆ 2 ಇಲ್ಲಿ 1.5 ಫಿಂಗರ್ಸ್ ಬಿಟ್ಬಿಟ್ಟು ಇಲ್ಲಿ 3 ಟೈಮ್ಸ್ ನೀವು ಮೇಲೆ ಲಿಫ್ಟ್ ಮಾಡೋದಕ್ಕೆ ಹೇಳಿದ್ರಿ. ಆಮೇಲೆ ಉಸಿರನ್ನ ಅವರು ನಿಧಾನಕ್ಕೆ ತಗೊಂಡ್ಬಿಟ್ಟು ಜಾಸ್ತಿ ಬಿಡೋದಕ್ಕೆ ಹೇಳಿದ್ರಿ. ಬಿಡೋ ಟೈಮ್ ನಲ್ಲಿ ನಾವು ಲಿಫ್ಟ್ ಮಾಡಬೇಕು 3 ಕೌಂಟ್ಗೆ, ಆಮೇಲೆ ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ರಿ. ಅದಾದ ನಂತರ ಇಲ್ಲಿ ಬ್ರಹ್ಮವರ್ಮ 1 ಬಂದ್ಬಿಟ್ಟು ಕರೆಕ್ಟ್ ಆಗಿ ಸದ್ಯ ಅವ್ರು ಯಾರೋ ಮೇಡಮ್ ಕೇಳಿದ್ರು ಬಾಲ್ ಹೆಡ್ ಇರೋರ್ಗೆ ಏನಂತ, ನಾನು ಎಕ್ಸಾಂಪಲ್ ಆಗಿ ತೋರಿಸ್ಬೋದಿನ, ನನ್ನ ಹೇರ್ ಲೈನ್ ಇಲ್ಲಿದೆ. ಸೊ ಇಲ್ಲಿ ಬಂದ್ಬಿಟ್ಟು 3 ಟೈಮ್ಸ್ ಜಿಗ್ಜಾಗ್ ಮೋಷನ್ ಅಲ್ಲಿ ಈ 3 ಫಿಂಗರ್ಸ್ ಇಂದ ಮಾಡುವಾಗ ಇದು ಫಿಂಗರ್ ಟಿಪ್ ಟಚ್ ಮಾಡ್ಬೇಕಾ ಅಥವಾ ಇಲ್ಲಿ ಸಹಿತ ಸೇಮ್ ಅದನ್ನೇ ನೋಸ್ ಪಾಯಿಂಟ್ ಟಚ್ ಮಾಡ್ಬೇಕಾ ಸರ್? ಮರ್ಮದಲ್ಲಿ ಇದನ್ನ ಯೂಸ್ ಮಾಡಂತದೇ ಇಲ್ಲ, ಮೂಗನ್ನ ಯೂಸ್ ಮಾಡಬೇಕು. ಟಿಪ್ ಮರ್ಮದಲ್ಲಿ ಎಲ್ಲಿ ಆದ್ರೂ ಕೂಡ ಹೀಗೇನೆ, ಸರಿನಾ? ವೆರಿ ಕ್ಲಿಯರ್. ಹಾ ಅದಾದ್ಮೇಲೆ ಬ್ರಹ್ಮರಂಧ್ರಕ್ಕೆ ಹೋದ್ರೆ ಅಂದ್ರೆ ಬ್ರಹ್ಮವರ್ಮಂ 2 ಅಥವಾ ಬ್ರಹ್ಮರಂಧ್ರಂ ಹೋದ್ರೆ ಅಲ್ಲಿನೂ ಸಹಿತ 3 ಟೈಮ್ಸ್ ಏನ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ ಸರ್? ಜಿಗ್ ಜಾಗ್ ಮೋಷನ್. ಈಗ ತಿಲಾರ್ಥ ಕಾಳಂ 1 ಬಂದ್ರೆ ಇದು ಎಷ್ಟು ಸರಿ ಮಾಡ್ಬೇಕಂತ ನಾನು ರಿಪೀಟೆಡ್ಲಿ ಕ್ಲಾಸ್ ನೋಡಿದೆ, ನನಗೆ ಅದು ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ. 6 hours once, 6 ಅಲ್ಲ ಸರ್, ಗಂಟೆವರೆಗೆ ಅರ್ಥವಾಯ್ತು, ಡ್ಯೂರೇಷನ್ ಗೊತ್ತಾಯ್ತು. ಲಿಫ್ಟ್ ಮಾಡುವಂತದ್ದು ಅದನ್ನು 3 ಟೈಮ್ಸ್ ಏನೋ, ಇನ್ನು 5 ಟೈಮ್ಸ್ 7 ಟೈಮ್ಸ್ ಮಾಡ್ಬೇಕು? ಇಲ್ಲ, 3 to 6 9 12 1 ಬರುತ್ತೆ. ಬಿಗಿನಿಂಗ್ 3 ಟೈಮ್ಸ್ ಮಾಡಿ ಸಾಕು. ಓಕೆ ಲಿಫ್ಟಿಂಗ್ ಬಂದ್ಬಿಟ್ಟು 3 ಟೈಮ್ಸ್ ಮಾಡ್ಬೇಕು, 3 ಕೌಂಟ್ಸ್ ಈಚ್ ಟೈಮ್ 3 ಟೈಮ್ಸ್ ಲಿಫ್ಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ಇರುತ್ತಾ 1 2 3 1 2 3 1 2 3 ಕ್ಲೋಸ್. ನೈಸ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಕ್ಲಾಸ್ ಇದೇ ತರನೇ ನಡ್ಸ್ಕೊಡ್ತಾ ಇದ್ದೀರಾ ನೀವು ಏನ್ ಹೇಳುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಯಾರೆಲ್ಲ ಅಟೆಂಡ್ ಆಗಿದ್ದೀರೋ ಏನೋ ಒಂದು ಕನೆಕ್ಷನ್ ಇದೆ. ನಾವೆಲ್ಲ ಈ ಕ್ಲಾಸ್ ನಲ್ಲಿ ಮರ್ಮ ಅನ್ನುವಂತ ಒಂದು ಥೆರಪಿನಲ್ಲಿ ಇಲ್ಲಿ ಜಾಯಿನ್ ಆಗಿದೀವಿ, ಕೈ ಜೋಡಿಸ್ಕೊಂಡಿದೀವಿ. ಯಾರ್ಯಾರು ಯಾವ್ಯಾವ ಊರ್ನಿಂದನೋ ಯಾವ್ಯಾವ ಸ್ಟೇಟ್ ನಿಂದನೋ ಎಲ್ಲರೂ ಜಾಯ್ನ್ ಆಗಿದೀವಿ. ಬಹಳ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಕಲಿತಾ ಇದ್ರ, ಇದೇ ತರ ಕಂಟಿನ್ಯೂ ಆಗ್ಲಿ ಅಂತಂದೇಳಿ ನನ್ನ ಒಂದು ಹಾರೈಕೆ. ಧನ್ಯವಾದಗಳು ಸರ್. ನೈಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. 1 2 3 4 ಸಲ ನೋಡ್ಕೊಳ್ಳಿ, ಆದಷ್ಟು ಬರ್ಕೊಳ್ಳಿ, ನೋಡಿ ಇನ್ನೊಬ್ರಿಗೆ ಮಾಡಿ. ಸಮಯ ಇದೆ ನಿಮ್ಗೆ, ಹೌದಲ್ವಾ? ಎಲ್ಲವನ್ನ ಧೈರ್ಯದಿಂದ ಮಾಡಿ. ರೂಲ್ಸ್ ಹೇಳಿರುವಂತ ಮರ್ಮಗಳನ್ನ ಆ ರೂಲ್ಸ್ಗೆ ತಕ್ಕಂಗೆ ಮಾಡಿ. ಕೆಲವರು ಅದೇನಾಗತ್ತೆ ಮಾಡೋಣ ಅಂತ ಮಾಡ್ಬಿಟ್ಟು ತೊಂದರೆಗೆ ಹೋಗ್ಬೇಡಿ. ಆತರ ತೊಂದರೆ ಆದ್ರೆ ಜಸ್ಟ್ ಈ ತರ ಮಾಡಿ. ಇನ್ನೂ ತೊಂದರೆ ಜಾಸ್ತಿ ಇದೆಯಪ್ಪ ಅಂದ್ರೆ ನಿಮ್ಮ ಗೋಡೆಯನ್ನ 2 ಕೈಗಳಿಂದ ಟಚ್ ಮಾಡಿ, ಈ ತರ, ಸರಿನಾ? ವಾಸಿ ಆಗುತ್ತೆ, ಏನು ನೆಗೆಟಿವಿಟಿ ಆಗಲ್ಲ. ನೆಗೆಟಿವಿಟಿ ಆಗತ್ತ ನಿಮ್ಮ ಮೆದುಳಲ್ಲಿ ಬಂದು ಕೂತು ಅಂದ್ರೆ ಆಗುತ್ತೆ. ಒಬ್ರಿಗೆ ಹೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದೇನೂ ಆಗಲ್ಲ, ಸರಿನಾ? ಓಕೆ, ಮತ್ತೆ ಮುಂದಿನ ತರಗತಿಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ, ಶುಭರಾತ್ರಿ.